ಹಾಯ್, ಎಲ್ರಿಗೂ ನಮಸ್ಕಾರ. ರೀಸೆಂಟಾಗಿ ರಿಲೀಸ್ ಆಗಿರೋ ಟಾಕ್ಸಿಕ್ ಟ್ರೈಲರ್ನ ನೀವೆಲ್ಲರೂ ನೋಡೇ ಇರ್ತೀರ. ಸೊ ಈ ವಿಡಿಯೋಲಿ ನಾನು ಟಾಕ್ಸಿಕ್ ಟ್ರೈಲರ್ನ ಫ್ರೇಮ್ ಬೈ ಫ್ರೇಮ್ ಇಟ್ಟು ನೋಡಿದಾಗ ನನಗೇನೆಲ್ಲ ಡಿಫ್ರೆನ್ಸ್ ಕಾಣಿಸ್ತು ಅನ್ನೋದನ್ನ ಈ ವಿಡಿಯೋಲಿ ನಿಮ್ಮೆಲ್ಲರ ಜೊತೆ ಹಂಚ್ಕೋತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಸ್ಟಾರ್ಟಿಂಗೆ ಯೂಸ್ ಹೆಡ್ಫೋನ್ಸ್ ಫಾರ್ ಯುವರ್ ಬೆಟರ್ ಎಕ್ಸ್ಪೀರಿಯನ್ಸ್. ಐ ಆಮ್ ಆಲ್ ಸೆಟ್. ಸ್ಟಾರ್ಟಿಂಗೆ ಲೋಗೋಗಳು ಬರುತ್ತೆ. KVN ಪ್ರೊಡಕ್ಷನ್ ಅವ್ರದ್ದು, ದೆನ್ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು, ಇನ್ ಅಸೋಸಿಯೇಷನ್ ವಿತ್ ಲಯನ್ಸ್ ಗೇಟ್. ಲಯನ್ಸ್ ಗೇಟ್ ಅನ್ನೋದು ಯಾವುದೋ ಸಣ್ಣ ಪುಟ್ಟ ಪ್ರೊಡಕ್ಷನ್ ಹೌಸ್ ಅಲ್ಲ. ಈ ಪ್ರೊಡಕ್ಷನ್ ಹೌಸು ಒಳ್ಳೊಳ್ಳೆ ಮೂವೀಸ್ನ ಪ್ರೊಡ್ಯೂಸ್ ಹಾಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ಯಾವ ಮೂವೀಸ್ ಈ ಪ್ರೊಡಕ್ಷನ್ ಹೌಸು ಪ್ರೊಡ್ಯೂಸ್ ಹಾಗೂ ಡಿಸ್ಟ್ರಿಬ್ಯೂಟ್ ಮಾಡಿದೆ ಅನ್ನೋದನ್ನ ನೀವೇ ನೋಡ್ಬೋದು. ಸಾ, ಪನಿಷರ್, ದೆನ್ ಟ್ವಿಲೈಟ್ ಸಾಗಾ, ರ್ಯಾಂಬೋ, ದ ಎಕ್ಸ್ಪ್ಯಾಂಡಬಲ್ಸ್, ಸ್ಟೆಪ್ ಅಪ್, ನವ್ ಯು ಸಿ ಮಿ, ಎಸ್ಕೇಪ್ ಪ್ಲಾನ್, ಜಾನ್ ವಿಕ್, ಇದೆಲ್ಲ ತುಂಬ ದೊಡ್ಡ ದೊಡ್ಡ ಮೂವೀಸ್ಗಳು. ಆ್ಯಂಡ್ ಇವರು ಏನೇನು ಮೂವೀಸ್ ಪ್ರೊಡ್ಯೂಸ್ ಅಥವಾ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಆ ಮೂವೀಸ್ ಎಲ್ಲ ಪಾರ್ಟ್ಸ್ಗಳಲ್ಲಿರುತ್ತೆ, ಒಂದೇ ಪಾರ್ಟಿಗೆ ಬರಲ್ಲ. ಸೀರೀಸ್ಗಳಲ್ಲಿ ಡಿವೈಡ್ ಆಗಿರುತ್ತೆ. ಸೊ ಟಾಕ್ಸಿಕ್ಕು ಕೂಡ ಏನಾದರೂ ಪಾರ್ಟ್ 1 ಪಾರ್ಟ್ 2 ಮಾಡ್ತಾರಾ, ಐ ಡೋಂಟ್ ನೋ. ಅಥವಾ 2 ಪಾರ್ಟ್ ಸೈಮಲ್ಟೇನಿಯಸ್ ಆಗಿ ಶೂಟ್ ಮಾಡಿ, ಸೇಮ್ ದುರಂಧರ್ ಆಯ್ತಲ್ಲ 2 ಪಾರ್ಟಲ್ಲಿ ಹೆಂಗೆ ಸ್ಪ್ಲಿಟ್ ಮಾಡಿದ್ರು ಆ ಥರ ಮಾಡಿದ್ರು ಮಾಡಬಹುದು. ಎಲ್ಲರೂ ಕ್ಲಿಫ್ ಹ್ಯಾಂಗರ್ ಬಿಡ್ತಾರ ಪಾರ್ಟ್ 2ಗೆ, ಐ ಡೋಂಟ್ ನೋ, ನೋಡ್ಬೇಕಾಗತ್ತೆ. ಆ್ಯಂಡ್ ಇಟ್ಸ್ ಗುಡ್, ನಮ್ಮ ಕನ್ನಡ ಅಥವಾ ಇಂಡಿಯನ್ ಸಿನಿಮಾ ಹಾಲಿವುಡ್ ಪ್ರೊಡಕ್ಷನ್ ಅವ್ರ ಜೊತೆ ಅಸೋಸಿಯೇಟ್ ಆಗಿರೋದು. ದೆನ್ ನಾವು ಬ್ಯಾಕ್ಗ್ರೌಂಡಲ್ಲಿ ಕೇಳ್ಬೋದು ಯಾವುದೋ ಒಂದು ಮಗು ಕೆಮ್ತಾ ಇರುತ್ತೆ. ಓಪನಿಂಗ್ ಶೋಟೆ ರಾಯ ಮತ್ತೆ ಮಗು, ಆ ಮಗು ಇನ್ನು ಕೆಮ್ತಾನೆ ಇರುತ್ತೆ. ಹಿಂದೆ ನೀವು ನೋಡ್ಬೋದು ಬೀಚ್ ಇದೆ, ಹಿಂದೆ ರಿಡ್ಜ್ ಟೈಪ್ ಇದೆ, ಅಂದರೆ ಈ ಬೆಟ್ಟ ಥರ. ನೀವು ಇಲ್ಲಿ ರಾಕ್ಸ್ಗಳು ನೋಡ್ಬೋದು. ಆ್ಯಂಡ್ ಇಟ್ ಈಸ್ ಸೀ ಶೋರ್. ಇದು ಸೀ ಶೋರ್ ಪಕ್ಕದಲ್ಲಿ ನಡೀತಾ ಇದೆ ಸಮುದ್ರ. ಆ್ಯಂಡ್ ಇಟ್ಸ್ ರೈನಿಂಗ್. ಆ್ಯಂಡ್ ಡೈಲಾಗ್ ಬರುತ್ತೆ ಮಗುದು. ಆ್ಯಂಡ್ ಈ ಮಗು ಯಾರು ಅಂತ ನಿಮ್ಗೆ ಗೊತ್ತಿರುತ್ತಾ? ಈ ಮಗು ಬೇರೆ ಯಾರು ಅಲ್ಲ, ರಾಯ ಅವ್ರ ಮಗ, ಅಂದರೆ ಟಿಕೆಟ್. ಆ್ಯಂಡ್ ನೆಕ್ಸ್ಟ್ ಫ್ರೇಮ್ ಬಂದರೆ ಸಡನ್ ಆಗಿ ರಾಯ ಗನ್ ಪಾಯಿಂಟ್ ಅವನ ಮೇಲೆ ಇಡ್ತಾನೆ. ರಾಯ ಇಸ್ ಸೋ ಫ್ರಸ್ಟ್ರೇಟೆಡ್ ಹಿಯರ್. ಲೈಕ್ ರಾಯ ಮುಖದ ಮೇಲೆ ನೀವು ನೋಡಿದ್ರೆ ಬ್ಲಡ್ ಸ್ಟೈನ್ಸ್ ಇದೆ, ಮುಖ ಫುಲ್ ಬ್ಲಡ್ ಆಗಿದೆ. ಸೊ ಅವನು ಎಲ್ಲಿಂದನೂ ಎಸ್ಕೇಪ್ ಆಗಿ ಇಲ್ಲಿಗೆ ಬಂದಿಯಾನೆ, ಇಲ್ಲ ಹಿ ಹ್ಯಾಸ್ ಡನ್ ಸಮಥಿಂಗ್ ಬಿಗ್ ಆ್ಯಂಡ್ ಈಸ್ ರಿಗ್ರೆಟಿಂಗ್. ಆ್ಯಂಡ್ ಇದೇನು ಇವನು ಕಾಣಿಸ್ತಿದೆ, ಇಟ್ ಕುಡ್ ಬಿ ಅ ಡ್ರೀಮ್ ಆರ್ ಈಸ್ ಇನ್ ಸಮ್ ಟ್ರಾಮಾ. ದ ವಾಯ್ಸ್ ಇಸ್ ರನ್ನಿಂಗ್ ಇನ್ ಹಿಸ್ ಹೆಡ್. ಈ ಶಾರ್ಟಲ್ಲಿ ಆ ಮಗು ಅಲ್ಲಿ ಇರಲ್ಲ, ಅವ್ನ ತಲೆಯಲ್ಲಿ ಕಾಡ್ತಿದೆ ಇದು. ಸೊ ಅವ್ನು ಬರೀ ಗನ್ ಪಾಯಿಂಟ್ ಮಾಡಿಯಾನೆ, ಇನ್ನೂ ಶೂಟ್ ಮಾಡಿಲ್ಲ. ನೆಕ್ಸ್ಟ್ ಶಾರ್ಟ್ ಬಂದರೆ ಲೈಕ್ ವಿ ಕ್ಯಾನ್ ಸಿ ಅಲ್ಲೊಂದು ಹೆಜ್ಜೆ ಇಡೋದು ಕಾಣಿಸುತ್ತೆ. ಆ್ಯಂಡ್ ನೀವು ಹೆಜ್ಜೆ ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಫುಲ್ಲು ಬ್ಲಡ್ ಸ್ಟೈನ್ಸ್ ಆಗಿದೆ, ಅಂದರೆ ಫುಲ್ಲು ಬ್ಲಡ್ ಆಗಿದೆ. ಆ್ಯಂಡ್ ಯು ಕ್ಯಾನ್ ಸಿ ಅಲ್ಲಲ್ಲಿ ಬ್ಲ್ಯಾಕ್ ಸ್ಪಾಟ್ ನೋಡ್ಬೋದು, ಅಂದರೆ ಸುಟ್ಟೋಗಿರೋ ಮಾರ್ಕು. ಇಟ್ ವಿಲ್ ಬಿ ಆಬ್ವಿಯಸ್ಲಿ ಕಿಯಾರಾ ಅಡ್ವಾನಿ ಕ್ಯಾರೆಕ್ಟರ್ ಹೂ ಇಸ್ ಪ್ಲೇಯಿಂಗ್ ನಾಡಿಯಾ. ಬಟ್ಟೆ ಕೂಡ ರಕ್ತ ಆಗಿದೆ. ಅಂಡ್ ಅಗೇನ್ ಮತ್ತೆ ರಾಯ ಇನ್ನು ಗನ್ ಪಾಯಿಂಟ್ ಮಾಡಿದಾನೆ, ಇನ್ನು ಶೂಟ್ ಮಾಡಿಲ್ಲ. ದೆನ್ ಅದರ ನೆಕ್ಸ್ಟ್ ಶಾಟ್ ಬಂದ್ರೆ ವಿಲ್ ಸಿ ಅ ಟಾಯ್. ಟಿಕೆಟ್ ಕೈಯಲ್ಲಿ ಟಾಯ್ ಇದೆ. ಆ ಟಾಯ್ ಮೇಲೆ ನೀವು ಅಬ್ಸರ್ವ್ ಮಾಡಿದ್ರೆ ಕ್ಲೌನ್ ಫೇಸ್ ಇದೆ. ಇಟ್ಸ್ ಅ ಕ್ಲೌನ್, ನಾಟ್ ಜೋಕರ್, ಇಟ್ಸ್ ಅ ಕ್ಲೌನ್. ಕ್ಲೌನ್ಗೂ ಮತ್ತೆ ಜೋಕರ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಈ ಟಾಯ್ ಏನಿದೆ ಇದನ್ನ ನಾವು ಟೀಸರ್ ಅಲ್ಲಿ ಕೂಡ ನೋಡಿದ್ವಿ, ಅಂಡ್ ಮುಂದೆ ಕೂಡ ನೋಡ್ತೀವಿ ಸ್ವಲ್ಪ ಸೀನ್ಸ್ ಗಳಲ್ಲಿ. ಅದಾದ್ಮೇಲೆ ನೀವು ಈ ಶಾಟ್ ಅಬ್ಸರ್ವ್ ಮಾಡ್ಬೋದು. ಕೆಳಗೆ ಏನಿದೆ, ಇಟ್ಸ್ ಅ ಫ್ಯೂಯಲ್ ಕ್ಯಾನ್. ಈ ಫ್ಯೂಯಲ್ ಕ್ಯಾನ್ ಬರುತ್ತೆ ನೋಡಿರಾ ಅದು. ಅಂಡ್ ಅದ್ರ ಮೇಲೆ ನೀವು ಅಬ್ಸರ್ವ್ ಮಾಡಿದ್ರೆ ಬರ್ದಿದ್ದಾರೆ, ನಮ್ಗೆ ಇಲ್ಲಿ ಬರೀ ಡೇಂಜರ್ ಎಕ್ಸ್ಟ್ರೀಮ್ಲಿ ಅನ್ನೋದು ಮಾತ್ರ ಕಾಣಿಸ್ತಿದೆ ಅವ್ರು ಬರ್ದಿರೋದು. ಅಂಡ್ ಫುಲ್ ಅದೇನಿರುತ್ತೆ ಅಂದ್ರೆ ಡೇಂಜರ್ ಎಕ್ಸ್ಟ್ರೀಮ್ಲಿ ಫ್ಲೇಮೇಬಲ್ ಅಂತ ಇರುತ್ತೆ ಯೂಶಲಿ ನೀವು ಈ ಫ್ಯೂಯಲ್ ಕ್ಯಾನ್ಸ್ ಗಳು ನೋಡಿದ್ರೆ. ಅಂಡ್ ಆ ಫ್ಯೂಯಲ್ ಕ್ಯಾನ್ ಮೇಲೆ 2 ಗ್ರೆನೇಡ್ಸ್ ದೇ ಹ್ಯಾವ್ ಪ್ಲೇಸ್ಡ್ ಇಟ್ಟಿದ್ದಾರೆ. ಅಂಡ್ ಆ ಗ್ರೆನೇಡ್ಸ್ ಸೇಫ್ಟಿ ಪಿನ್ ಏನಿದೆ ಅದನ್ನ ಒಂದು ಚೈನಿಗೆ ದೇ ಹ್ಯಾವ್ ಟೈಡ್. ಅದು ನನಗೆ ಗೊತ್ತಿಲ್ಲ ಎಲ್ಲಿಗೆ ಅದನ್ನ ಕಟ್ಟಿದ್ದಾರೆ ಅಂತ, ಬಟ್ ಇಟ್ಸ್ ಅ ಟ್ರ್ಯಾಪ್. ಯಾರನ್ನ ಬಂದು ಆ ಚೈನ್ ಎಳ್ದಿದ ತಕ್ಷಣ ಆ ಸೇಫ್ಟಿ ಪಿನ್ ರಿಮೂವ್ ಆಗುತ್ತೆ ಅಂಡ್ ಗ್ರೆನೇಡ್ ಹಿಂಗಿರು ಬ್ಲಾಸ್ಟ್ ಆಗುತ್ತೆ. ಅಲ್ಲಿ ಫ್ಯೂಯಲ್ ಕ್ಯಾನ್ ಇರೋದ್ರಿಂದ ಇಟ್ ವಿಲ್ ಬಿ ಮ್ಯಾಸಿವ್ ಎಕ್ಸ್ಪ್ಲೋಷನ್. ಅಂಡ್ ಮತ್ತೆ ರಾಯ ಗನ್ ಪಾಯಿಂಟ್ ಮಾಡ್ತಾನೆ. ಈ ಕಡೆ ಹುಮಾ ಕುರೇಶಿ ಕ್ಯಾರೆಕ್ಟರ್ ಗನ್ ಪಾಯಿಂಟ್ ಮಾಡುತ್ತೆ, ಹೂ ಇಸ್ ಪ್ಲೇಯಿಂಗ್ ಆಸ್ ಎಲಿಜಬೆತ್ ಇನ್ ದ ಮೂವಿ. ಅಂಡ್ ಈ ಎಲಿಜಬೆತ್ ಕ್ಯಾರೆಕ್ಟರ್ ಏನಿದೆ ಬರೀ ಗನ್ ಪಾಯಿಂಟ್ ಮಾಡ್ತಿಲ್ಲ, ಶಿ ಶೂಟ್ಸ್. ಐ ಡೋಂಟ್ ನೋ ಮುಂದೆ ಯಾರಿದ್ದಾರೆ ಅಂತ. ಅಂಡ್ ಯು ಕ್ಯಾನ್ ಸಿ ದ ಡೀಟೇಲ್ ಆನ್ ಹರ್ ಐಸ್. ತುಂಬಾ ಡೀಟೇಲ್ ವರ್ಕ್ ಮಾಡಿದ್ದಾರೆ. ಕಣ್ಣಲ್ಲಿ ನೋಡ್ಬೋದು ಆ ಫೈರ್ ಮಾಡೋದು, ಲೈಟ್ ಹಂಗೆ ಕಾಣಿಸ್ತಿದೆ 2 ಕಣ್ಣಲ್ಲೂ. ಅಂಡ್ ಶಿ ಈಸ್ ಫೈರಿಂಗ್ ಆನ್ ಸಮ್ ಒನ್. ಐ ಡೋಂಟ್ ನೋ ಮುಂದೆ ಯಾರಿದ್ದಾರೆ ಅಂತ. ಆಬ್ವಿಯಸ್ಲಿ ಮುಂದೆ ರಾಯನೇ ಇರ್ತಾನೆ ಅನ್ಕೋತೀನಿ. ಅಂಡ್ ನೀವು ಈ ಸೀನ್ಸ್, ಇಷ್ಟು ಸೀನ್ಸ್
ಸೀನ್ಗಳು ಏನ್ ಬರ್ತಿದೆ ನೋಡಿದ್ರೆ ಒಂಥರ ಫ್ಲಾಶ್ ಬ್ಯಾಕ್ ತರ ಯಾರಿಗೂ ಲೈಕ್ ರಾಯ ಜ್ಞಾಪಿಸ್ಕೋತಾ ಏನೋ ಇದೆಲ್ಲ ಅನ್ಸುತ್ತೆ. ಬಿಕಾಸ್ ಆ ಸೀನ್ ಸೆಂಟರ್ ಅಲ್ಲಿ ಏನ್ ನೋಡ್ತೀರ ನೀವು, ಆ ಬ್ಲರಿ ಫ್ರೇಮ್ ಬ್ಲರ್ ಆಗುತ್ತೆ. ಇಟ್ಸ್ ಅ ಇಮ್ಯಾಜಿನೇಷನ್ ಆಫ್ ಸಮ್ ಒನ್ ಅನ್ಸುತ್ತೆ. ಅಂದ್ರೆ ರಾಯನೇ ಇರುತ್ತೆ, ಇಟ್ಸ್ ಅ ಇಮ್ಯಾಜಿನೇಷನ್ ಆಫ್ ರಾಯ ಅನ್ಸುತ್ತೆ. ಎಲ್ಲ ಜ್ಞಾಪಿಸ್ಕೋತಾ ಇದ್ದಾನೆ ಏನೇನ್ ಆಗ್ತಿದೆ ಅನ್ನೋದು. ಸೊ ದ ಫ್ರೇಮ್ಸ್ ಆರ್ ಕೈಂಡ್ ಆಫ್ ಡ್ರೆಮ್ಟ್ ಫ್ರೇಮ್. ಐ ಡೋಂಟ್ ನೋ ಹೌ, ನಂಗೆ ಎಕ್ಸ್ಪ್ಲೇನ್ ಮಾಡಕ್ ಬರ್ತಿಲ್ಲ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಶಾರ್ಟ್ ಬಂದ್ರೆ ವಿ ಕ್ಯಾನ್ ಸಿ ಅ ಫೆರಿಸ್ ವೀಲ್. ಈ ಜೈಂಟ್ ವೀಲ್ ಏನಿದೆ ಅಂದ್ರೆ ಫೆರಿಸ್ ವೀಲ್, ಜೈಂಟ್ ವೀಲ್, ಈ ಐಸ್ ಪ್ರದೇಶ ಏನಿದೆ ಅಂತ ಜಾಗದಲ್ಲಿ ಫೆರಿಸ್ ವೀಲ್ ಇದೆ. ಅಂಡ್ ಯು ಕ್ಯಾನ್ ಸಿ ದ ಕ್ಯಾರೆಕ್ಟರ್. ಅಲ್ಲೊಂದು ಕ್ಯಾರೆಕ್ಟರ್ ನಿಂತಿದೆ, ಹಿ ಈಸ್ ಆನ್ ಹಿಸ್ ನೀಸ್ ಅನ್ಸುತ್ತೆ. ಐ ಡೋಂಟ್ ನೋ, ಬಟ್ ಅಲ್ಲೊಂದು ಕ್ಯಾರೆಕ್ಟರ್ ಇದೆ ಅಂಡ್ ಈಸ್ ಬರ್ನಿಂಗ್ ದ ಹೋಲ್ ಫೆರಿಸ್ ವೀಲ್ ಇಟ್ ಸೆಲ್ಫ್. ಆ ಜೈಂಟ್ ವೀಲ್ ಏನಿದೆ ಅಷ್ಟನ್ನು ಬರ್ನ್ ಮಾಡ್ತಿದೆ ಆ ಕ್ಯಾರೆಕ್ಟರ್. ನೀವು ಈ ಫ್ರೇಮ್ ನ ನೋಡಿದ್ರೆ ತುಂಬಾ ಸ್ಟ್ರೇಂಜ್ ಅನ್ಸುತ್ತೆ. ಇಂಥ ಜಾಗದಲ್ಲಿ ಈ ಜೈಂಟ್ ವೀಲ್ ಇಲ್ಲಿ ಏನಕ್ಕೆ ಬಂದಿದೆ ಅಂಡ್ ಅಕ್ಕಪಕ್ಕ ಏನೂ ಇಲ್ಲ, ಬರೀ ಜೈಂಟ್ ವೀಲ್ ಮಾತ್ರ ಇದೆ. ಸೊ ಇಟ್ ವಿಲ್ ಬಿ ಅಗೇನ್, ಈ ಶಾಟ್ ಕೂಡ ರಾಯದು ಹ್ಯಾಲೋಸಿನೇಷನ್ ಅನ್ಬೋದು. ಅವನು ಕಾಡ್ತಿದೆ, ಇದು ಪದೇ ಕಾಡ್ತಿದೆ, ಈ ಭ್ರಮೆ ಅಂತಾರಲ್ಲ ಆ ತರ. ನೆಕ್ಸ್ಟ್ ಶಾಟ್ ಬಂದ್ರೆ ಮತ್ತೆ ನಾವು ಅದೇ ಹುಡುಗನ್ ನೋಡ್ತೀವಿ, ಹೂ ಇಸ್ ಟಿಕೆಟ್. ಹಿ ಇಸ್ ಪೇಂಟ್ ಆಫ್ ಜೋಕರ್. ಅವ್ನ ಮುಖ ಫುಲ್ಲು ಜೋಕರ್ ನ ಪೇಂಟ್ ಮಾಡ್ಕೊಂಡಿದ್ದಾನೆ. ಇಟ್ಸ್ ನಾಟ್ ಅ ಕ್ಲೌನ್. ಮತ್ತೆ ಹೇಳ್ತಾ ಇದೀನಿ, ಕ್ಲೌನ್ ಗೆ ಜೋಕರ್ ಗೆ ತುಂಬಾ ವ್ಯತ್ಯಾಸ ಇದೆ. ಅಂಡ್ ಇವನು ಪ್ರಿಸನ್ ಅಲ್ಲಿ ಇದಾನ ಅಥವಾ ಯಾವ್ದಾನ ವಿಂಡೋ ಇಂದ ಇದನ್ನೆಲ್ಲ ನೋಡ್ತಾ ಇದಾನ ಗೊತ್ತಿಲ್ಲ. ಅಂಡ್ ಅದಾದ್ಮೇಲೆ ಒಂದು ವಿಯರ್ಡ್ ಸ್ಮೈಲ್ ಕೊಡ್ತಾನೆ. ಅವ್ನ್ಗೇನೋ ಗೊತ್ತಿದೆ ಅಥವಾ ಅವ್ನ್ ಮುಂದೆ ಏನೋ ನೋಡ್ತಾ ಇದ್ದಾನೆ. ಸೊ ಆ ವಿಯರ್ಡ್ ಸ್ಮೈಲ್ ಬರುತ್ತೆ, ಸಿನಿಸ್ಟರ್ ವೇ ಆಫ್ ಸ್ಮೈಲಿಂಗ್. ಅಂಡ್ ಇದ್ರ ನೆಕ್ಸ್ಟ್ ಶಾಟ್ ನಾಡಿಯಾ ನೋಡ್ತೀವಿ ನಾವು. ಇಟ್ ಕುಡ್ ಬಿ ನಾಡಿಯಾ ಆರ್ ನಾದಿಯಾ, ಬಟ್ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ವಾಟ್ ಇಟ್ಸ್ ಕಾಲ್ಡ್. ನಾದಿಯಾ ಪರ್ಫಾರ್ಮ್ ಮಾಡಕ್ಕೆ ಬರ್ತಾ ಹೇಳ ಮುಂದೆ. ಬಟ್ ಈ ಶಾಟ್ ನೋಡಿದಾಗ ನೀವು ಲೈಕ್ ವಿ ಕಾಂಟ್ ಸಿ ಎನಿ ಪೀಪಲ್. ಅಂದ್ರೆ ಅಲ್ಲಿ ಶೋ ನಡೀತಿದ್ಯಾ ಅಥವಾ ಶೋ ಆದ್ಮೇಲೆ ನಡ್ಕೊಂಡು ಹೋಗ್ತಿರ್ಬೋದು, ಬಿಕಾಸ್ ಅಲ್ಲಿ ಯಾರು ಜನ ಕಾಣಿಸ್ತಿಲ್ಲ ನನಗೆ. ಅಂಡ್ ನೆಕ್ಸ್ಟ್ ಶಾಟ್ ನೋಡಿದ್ರೆ ಶಿ ಇಸ್ ಸೋ ಎಮೋಷನಲ್, ಅಳ್ತಿಯಾಳೆ. ಅಂಡ್ ಅದಾದ್ಮೇಲೆ ನೆಕ್ಸ್ಟ್ ಈ ಮೇಕಪ್ ಫ್ರೇಮ್ ಬರುತ್ತೆ ವೇರ್ ಶಿ ಇಸ್ ಕವರಿಂಗ್ ಅಪ್ ಅಂಡ್ ಯು ಕ್ಯಾನ್ ಸಿ ದ ಡಾಲ್. ಈ ಡಾಲ್ ನಾದಿಯಾನೇ ರೆಫರ್ ಮಾಡ್ತಿದೆ, ಬಿಕಾಸ್ ಇವನ್ ಶಿ ಇಸ್ ಅ ಪರ್ಫಾರ್ಮರ್ ಇನ್ ದ ಸರ್ಕಸ್. ಅಂಡ್ ಈ ಡಾಲ್ ಕೂಡ ಪರ್ಫಾರ್ಮ್ ಮಾಡ್ತಿದೆ. ಅಂಡ್ ಹಿಂದೆ ಕನ್ನಡಿಯಲ್ಲಿ ಏನಿದೆ, ಇಟ್ಸ್ ಅ ಪಾಂಡ್, ಎರಡು ಸ್ವಾನ್ಸ್, ಸ್ವಲ್ಪ ಚೈನೀಸ್ ಟೈಪ್ ಆರ್ಕಿಟೆಕ್ಚರ್ ಇದೆ ಅನ್ಕೋತೀನಿ. ಅ ಟ್ರೀ, ಅ ಮೌಂಟೇನ್ ವಿತ್ ಅ ಹೌಸ್. ಇಷ್ಟು ಫ್ರೇಮ್ ಹೋಗ್ಬೇಕಾದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾದಿಯಾದು ಒಂದು ಡೈಲಾಗ್ ಬರುತ್ತೆ. ಮುಖವಾಡದಿಂದ ಮುಖದ ಮೇಲಿರೋ ದುಃಖನ್ ಬೇಕಾದ್ರೆ ಮುಚ್ಚಿಡ್ಬೋದು, ಹಣೆ ಮೇಲ್ ಬರ್ತಿರೋ ದುರಂತನಲ್ಲ. ಯು ಕ್ಯಾನ್ ಸಿ ಡೈಲಾಗ್ ಹೆಂಗ್ ಬರ್ತಿದೆ, ಹಿಂದೆ ಫ್ರೇಮಿಂಗ್ ಕೂಡ ಹಂಗೆ ನಡೀತಿದೆ. ನಾಡಿಯಾ ಅವಳ ಮುಖದ ಮೇಲೆ ಇರೋ ಎಮೋಷನ್ಸ್ ನ ಮೇಕಪ್ ಇಂದ ಕವರ್ ಅಪ್ ಮಾಡ್ಕೋತಾ ಇದ್ದಾಳೆ. ದೆನ್ ಇದಾದ್ಮೇಲೆ ನಮ್ಗೆ ಸ್ಪಿನ್ ವೀಲ್ ನೋಡಕ್ ಸಿಗುತ್ತೆ. ಅದ್ರ ಮೇಲೆ ನೋಡ್ಬೋದು ವಿನ್, ಸ್ಪಿನ್ ಅಗೇನ್ ಅಂಡ್ ಲೂಸ್ ಅಂತ ಇದೆ. ಸೊ ಇದು ಏನ್ ರೆಪ್ರೆಸೆಂಟ್ ಮಾಡ್ತಿದೆ ಇಲ್ಲಿ ಅಂದ್ರೆ ಲೈಫ್ ಅಲ್ಲಿ ಏಳು ಬೀಳು ರೆಪ್ರೆಸೆಂಟ್ ಮಾಡ್ತಿರ್ಬೋದು ಮೇಕರ್ಸ್, ಬಿಕಾಸ್ ವಿನ್, ಸ್ಪಿನ್ ಅಗೇನ್, ಲೂಸ್. ದೆನ್ ನೆಕ್ಸ್ಟ್ ಹೋದ್ರೆ ಸರ್ಕಸ್ ಅಲ್ಲಿರೋ ಪಪೆಟ್ ಶೋ ತೋರಿಸ್ತಾರೆ. ದೆನ್ ಹಂಗೆ ಫ್ರೇಮ್ ಮುಂದೆ ಮಾಡ್ತಾ ಬಂದ್ರೆ ವಿ ಕ್ಯಾನ್ ಸಿ ನಾದಿಯಾ ಹೂಪ್ ನ ಹೋಲ್ಡ್ ಮಾಡ್ತಾ ಇದ್ದಾಳೆ. ಈ ಸರ್ಕಸ್ ಹೋದಾಗೆಲ್ಲ ನೀವು ಈ ಏರಿಯಲ್ ಹೂಪ್ ಪರ್ಫಾರ್ಮೆನ್ಸ್ ಅಂತ ಬರುತ್ತೆ, ಮತ್ತೆ ಈ ಸರ್ಕಸ್ ಸೀನ್ಸ್ ಎಲ್ಲ ಬಂದಾಗ ನೋಡೇ ಇರ್ತೀರಾ. ಸೊ ಶಿ ಇಸ್ ಪರ್ಫಾರ್ಮಿಂಗ್ ದಟ್, ಆ ಏರಿಯಲ್ ಹೂಪ್ ನ ಹೋಲ್ಡ್ ಮಾಡ್ತಾ ಇದ್ದಾಳೆ. ಅಂಡ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಡ್ರ್ಯಾಗನ್ಸ್ ನೋಡಬಹುದು. ಐ ಡೋಂಟ್ ನೋ ವೈ ಡ್ರ್ಯಾಗನ್ಸ್ ಇಯರ್ ಅಂತ. ಈ ಸರ್ಕಸ್ ಏನಾದ್ರು ಚೈನಾಗ ಏನಾದ್ರು ಲಿಂಕ್ ಇದೆಯಾ? ಸೊ ಅಲ್ಲಿ ಡ್ರ್ಯಾಗನ್ಸ್ ಇದೆಯಾ? ಐ ಡೋಂಟ್ ನೋ, ಬಿಕಾಸ್ ಮುಂದೆ ಕೆಲವು ಸೀನ್ಸ್ ಗಳಲ್ಲಿ ರಾಯ ಕ್ಯಾರೆಕ್ಟರ್ ನಾವು ಚೈನಾಲ್ ಕೂಡ ನೋಡಬಹುದು. ಈ ಪರ್ಟಿಕ್ಯುಲರ್ ಸರ್ಕಸ್ ಗೆ ಮತ್ತೆ ಚೈನಾಗೆ ಅಥವಾ ಏನಾದ್ರು ಲಿಂಕ್ ಇದೆಯಾ? ಐ ಡೋಂಟ್ ನೋ, ಅಥವಾ ನಾನು ತುಂಬಾ ಓವರ್ ಎಕ್ಸಾಜುರೇಟ್ ಮಾಡಿ ಥಿಂಕ್ ಮಾಡ್ತಾ ಏನ. ಅಂಡ್ ನೆಕ್ಸ್ಟ್ ಅದೇ ಟಿಕೆಟ್ ಕ್ಯಾರೆಕ್ಟರ್ ಬರುತ್ತೆ. ಇಲ್ಲಿ ಟಿಕೆಟ್ ಆ ಜೋಕರ್ ಮಾಸ್ಕ್ ನ ಏನು ಪೇಂಟ್ ಮಾಡ್ಕೊಂಡಿ ಆ ಮುಖದ ಮೇಲೆ, ಇದನ್ನ ನೋಡ್ತಾ ಇರ ಈವನ್ ಹಿ ಇಸ್ ದ ಪರ್ಫಾರ್ಮರ್ ಇಯರ್ ಅನ್ಸುತ್ತೆ. ಅವ್ನು ಇಲ್ಲಿ ಪರ್ಫಾರ್ಮ್ ಮಾಡ್ತಿರ್ಬೋದು, ಅಥವಾ ಮುಂದೆ ಅವನದೊಂದು ಸೀನ್ ಇದೆ, ಅವ್ನು ಇಲ್ಲಿ ಏನ್ ಮಾಡ್ತೀಯಾನೆ ಅನ್ನೋದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂಡ್ ಡೈಲಾಗ್ ಬರುತ್ತೆ, ಬಿಟ್ಟು ಹೋಗಲಮ್ಮ, ಮುಖ ನೋಡಕ್ ಇಷ್ಟ ಇಲ್ಲ. ನಾಡಿಯಾ ಅದಕ್ಕೆ ರಿಪ್ಲೈ ಮಾಡ್ತಾಳೆ. ಸೊ ರಾಯ ಈಸ್ ನಾಟ್ ಹ್ಯಾಪಿ ವಿತ್ ಹರ್ ನೌ ಅನ್ಸುತ್ತೆ. ರಾಯಾಗೆ ಈ ಮಗು ಹುಟ್ಟಿರೋದೇ ಇಷ್ಟ ಇಲ್ವಾ? ರಾಯ ಏನಕ್ಕೆ ನಾದಿಯಾನ ಇಗ್ನೋರ್ ಮಾಡ್ತಾ ಇದ್ದಾನೆ ಅನ್ನೋದನ್ನ ಮೂವಿಯಲ್ಲೇ ನೋಡ್ಬೇಕಾಗತ್ತೆ. ದೆನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾವು ನೋಡ್ಬೋದು, ಅವಾಗಲೇ ಹಿಂದಿನ ಸೀನ್ ಅಲ್ಲಿ ಏನ್ ನೋಡಿದ್ವಿ ಅದೇ ಮಿರರ್ ಇದೆ. ಅಂಡ್ ಅದೇ ಆ ಗೊಂಬೆ ಏನ್ ತಿರುಗ್ತಿತ್ತು ಆ ಟಾಯ್, ಅದೇ ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಾಣಿಸ್ತದೆ. ಅಂಡ್ ಶಿ ಇಸ್ ಸೋ ಎಮೋಷನಲ್. ಈ ಸೀನ್ ಆದ್ಮೇಲೆ ಆ ಎಮೋಷನ್ಸ್ ನ ಶಿ ವಾಸ್ ಕವರಿಂಗ್ ಅಪ್ ವಿತ್ ಹರ್ ಮೇಕಪ್. ನೀವಿಲ್ಲಿ ಯಾರ ಅಡ್ವಾನಿ ಅವ್ರ ವಾಯ್ಸ್ ಕೇಳಿದಾಗ ಸ್ವಲ್ಪ ಡಬ್ಬಿಂಗ್ ಅಲ್ಲಿ ಏರುಪೇರು ಅನ್ಸುತ್ತೆ, ಬಿಕಾಸ್ ಅವ್ರಲ್ಲಿ ಕನ್ನಡ ಮಾತಾಡಿರಬಹುದು ಅಂತ ನನ್ಗನ್ನಿಸ್ತಿದೆ. ಮೇಕರ್ಸ್ ಅವ್ರ ಬಾಯಲ್ಲಿ ಕನ್ನಡ ಡೈಲಾಗ್ ಹೇಳ್ಸಿರ್ಬೋದು. ಸೊ ಅದು ಡಬ್ಬಿಂಗ್ ಅಲ್ಲಿ ಮತ್ತೆ ಇದು ಅಷ್ಟು ಸಿಂಕ್ ಆಗ್ತಿಲ್ಲ. ಬಟ್ ವಿ ಹ್ಯಾವ್ ಟು ಅಪ್ರಿಶಿಯೇಟ್ ದಟ್ ಶಿ ಈಸ್ ಟಾಕಿಂಗ್ ಇನ್ ಕನ್ನಡ. ಕನ್ನಡದಲ್ಲಿ ಮಾತಾಡಕ್ ಟ್ರೈ ಮಾಡಿಯಾರ. ಅಂಡ್ ದ ಆಕ್ಟಿಂಗ್ ವಾಟ್ ಶಿ ಹ್ಯಾಸ್ ಡನ್ ಹಿಯರ್, ಇಟ್ಸ್ ಫ್ಯಾಬ್ಯುಲಸ್. ಅಂಡ್ ನೆಕ್ಸ್ಟ್ ಫ್ರೇಮ್ ಬಂದ್ರೆ ಇಲ್ಲಿ ಯಾರೋ ಮಗು ಇಟ್ಕೊಂಡಿದ್ದಾರೆ. ಅಂಡ್ ಸಮ್ ಒನ್ ಸ್ಟಾಬಿಂಗ್, ಯಾರೋ ಚಾಕು ತಗೊಂಡು ಚುಚ್ತಿದ್ದಾರೆ. ಅಂಡ್ ಈ ಮಗು ಐ ಥಿಂಕ್ ರಾಯ ಇರ್ಬೋದು. ಅಂಡ್ ಮೇಕರ್ಸ್ ಏನ್ ಹೇಳಕ್
ಹೊರಟಿದ್ದಾರೆ ಅಂದ್ರೆ ಲೈಕ್ ಈ ಮಗು ಹುಟ್ಟದಾಗೆ ರಕ್ತ ನೋಡ್ತಿದೆ ಅಂಡ್ ಇವನ್ ಮುಂದೆ ಲೈಫ್ ಫುಲ್ ಇದೇ ತರ ಇರಬಹುದು, ವೇರ್ ಇವನ್ ಯಾವಾಗ್ಲೂ ಈ ರಕ್ತದ ಓಕುಳಿಯಲ್ಲೇ ಇರ್ತಾನೆ ಅನ್ನೋದೇನಾದ್ರು ಕಾಂಟೆಕ್ಸ್ಟ್ ಇದು. ಐ ಡೋಂಟ್ ನೋ, ವಿ ಹ್ಯಾವ್ ಟು ಸಿ ವಾಟ್ ಮೇಕರ್ಸ್ ಆರ್ ಸೇಯಿಂಗ್ ಹಿಯರ್. ಮೂವಿ ನೋಡಿದಾಗೆ ಗೊತ್ತಾಗತ್ತೆ. ಅಂಡ್ ಈ ಬಳೆ ಹಾಕೊಂಡಿರೋ ಫೀಮೇಲ್ ಕ್ಯಾರೆಕ್ಟರ್ ಯಾರು, ಲೈಕ್ ಅವ್ರಿಗೂ ಈ ಮಗು ಏನ್ ಸಂಬಂಧ ಗೊತ್ತಿಲ್ಲ. ಈ ಫೀಮೇಲ್ ಕ್ಯಾರೆಕ್ಟರ್ ನೋಡಿದ್ರೆ ತುಂಬಾ ರಿಚ್ ಆಗಿದೆ ಅಂಡ್ ಇನ್ನೊಂದು ಕ್ಯಾರೆಕ್ಟರ್ ಫೀಮೇಲ್ ಕ್ಯಾರೆಕ್ಟರ್ ಏನಿದೆ ಅದು ನೋಡಿದ್ರೆ ತುಂಬಾ ಪುವರ್ ಫ್ಯಾಮಿಲಿಯಿಂದ ಬಂದಿರೋ ತರ ಇದೆ, ಅಂದ್ರೆ ತುಂಬಾ ಬಡವರ ತರ ಕಾಣಿಸ್ತಾ ಇದಾರೆ. ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಅಂಡ್ ರಿಂಗ್ಸ್ ಕೂಡ ನೋಡಬಹುದು, ಇವ್ರು ಚಿನ್ನದ ಬಳೆ ಹಾಕೊಂಡಿದ್ದಾರೆ ಅಂಡ್ ಇವ್ರ ರಿಂಗ್ ನೋಡಬಹುದು ಸಿಲ್ವರ್ ಕಲರ್ ಇದೆ. ಅಂಡ್ ಐ ಡೋಂಟ್ ನೋ ಇಲ್ಲಿ ಏನ್ ನಡೀತಿದೆ ಅಂತ. ಈ ಮಗು ಮತ್ತೆ ರಾಯನೇ ಅಂತ ನಾನು ಅನ್ಕೊಂಡಿದ್ದೀನಿ. ಅಂಡ್ ನೀವು ನೋಡಬಹುದು ಚುಚ್ಚಿದ ತಕ್ಷಣ ಬ್ಲಡ್ ಎಲ್ಲ ಆ ಮಗು ಫೇಸ್ ಮೇಲೆ ಹೋಗಿ ಬೀಳುತ್ತೆ. ಈ ನೆಕ್ಸ್ಟ್ ಶಾಟ್ ನೋಡಿದ್ರೆ ಸಂಜಿದಾ ಶೇಖ್ ಅವ್ರು ಇದ್ದಾರೆ ಅಂಡ್ ನೀವು ಅವ್ರ ಕೈಯಲ್ಲಿ ನೋಡಬಹುದು ಹಳೆ 10 ರೂಪಾಯಿ ನೋಟ್ ಇದೆ ಅಂಡ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದಷ್ಟು ಜನ ಇದ್ದಾರೆ. ಅಂಡ್ ಐ ಡೋಂಟ್ ನೋ ಇಲ್ಲಿ ಇವ್ರು ಹೆಂಗ್ ತೋರಿಸಿದ್ದಾರೆ ಅಂತ ನೀವು ಅರ್ಥ ಮಾಡ್ಕೋಬಹುದು. ಇಟ್ಸ್ ಅ ರೆಡ್ ಲೈಟ್ ಏರಿಯಾನ, ಬಿಕಾಸ್ ಹಾಕೊಂಡ್ರೆ ಹೂವ ಮತ್ತೆ ಅವ್ರು ಕೊಡ್ತಿರೋ ಎಕ್ಸ್ಪ್ರೆಷನ್ ಸ್ವಲ್ಪ ಹಂಗೆ ಅನ್ನಿಸ್ತಿದೆ. ಕೈಯಲ್ಲಿ ದುಡ್ಡಿದೆ, ಐ ಡೋಂಟ್ ನೋ. ಅಂಡ್ ಸೋರ್ಸ್ ಇಂದ ಇನ್ಫಾರ್ಮೇಶನ್ ಬಂದಿತ್ತು ಇವರು ಒಂದ್ ಯಾವ್ದೋ ಸಣ್ಣ ರೋಲ್ ಮಾಡ್ತಾ ಇದಾರೆ ಅಂತ. ಅಂಡ್ ವಿ ಹ್ಯಾವ್ ಟು ಸಿ ಯಾರು ರೋಲ್ ಮಾಡ್ತಾ ಇದಾರೆ ಅಂತ. ಅಂಡ್ ನೆಕ್ಸ್ಟ್ ಫ್ರೇಮ್ ಬಂದ್ರೆ ನಾವು ಇಲ್ಲಿ ರಾಯ ಸ್ವಲ್ಪ ಗ್ರೋನ್ ಅಪ್ ಆಗಿಯಾನೆ, ಅಂದ್ರೆ ಅವ್ನ್ ಚೈಲ್ಡ್ಹುಡ್ ಡೇಸ್ ಅಂಡ್ ಈಸ್ ಕವರಿಂಗ್, ಅವ್ನ್ ಹೆದರ್ಕೊಂಡು ಕವರ್ ಅಪ್ ಆಗ್ತಾ ಇದ್ದಾನೆ. ಅಂಡ್ ಈ ಹುಡುಗಿ ಇಲ್ಲಿ ಏನ್ ಕಾಣಿಸ್ತಾ ಇದಾರೆ ಅದು ಶಿ ಇಸ್ ನನ್ ಅದರ್ ದೆನ್ ಗಂಗಾ. ಈ ಶಾರ್ಟ್ ಬರ್ಬೇಕಾದ್ರೆ ನಂಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇಷ್ಟ ಆಯ್ತು. ಗಂಗಾ ಹಿಂದೆ ಹೋಗಿ ಬಚ್ಚಿಕೋತಾ ಇರ್ತಾನೆ ಅಂಡ್ ಹೂ ಇಸ್ ಹಾಂಟಿಂಗ್ ಹೂ ಅನ್ನೋದನ್ನ ನಮ್ಮ ಮೂವಿ ನೋಡ್ಬೇಕಾಗತ್ತೆ. ಅಂಡ್ ಇವಳು ಗಂಗಾ ಅಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಯಾವಾಗ ಆ ಸಿಡಿಲ್ ಬರುತ್ತೆ ಯು ಕ್ಯಾನ್ ಸಿ ಆ ಮೋಲ್ ನೋಡ್ಬೋದು. ಆ ಮೂಗ್ ಕೆಳಗೆ ಫಿಲ್ಟ್ರಮ್ ಅನ್ನೋ ಪಾರ್ಟ್ ಏನಿದೆ ಅಲ್ಲಿ ಮೋಲ್ ನೋಡ್ಬೋದು. ತುಂಬಾ ಡೀಟೇಲ್ ಆಗಿ ಹೋಗಿದ್ದಾರೆ. ಆ ಮೋಲ್ ಏನ್ ಕಾಣಿಸ್ತಿದೆ ಆ ಸಿಡಿಲ್ ಬಂದಾಗ ಆ ಸೀನ್ ಹಂಗೆ ಕಟ್ಟಾಗಿ ನೆಕ್ಸ್ಟ್ ಸೀನ್ ಹೋದಾಗ ಟ್ರಾನ್ಸಿಷನ್ ಶಾಟ್. ಇಟ್ಸ್ ಅ ಕೈಂಡ್ ಆಫ್ ಟ್ರಾನ್ಸಿಷನ್ ಶಾಟ್ ಇನ್ ಅ ಟ್ರೈಲರ್. ನೆಕ್ಸ್ಟ್ ಶಾಟ್ ನೀವು ಗಂಗಾ ನೋಡ್ಬೋದು, ಸೇಮ್ ನೀವು ಇಲ್ಲೂ ನೋಡ್ಬೋದು. ಆ ಫಿಲ್ಟ್ರಮ್ ಅನ್ನೋ ಜಾಗದಲ್ಲಿ ನೀವು ಮೋಲ್ ನೋಡ್ಬೋದು. ಸೊ ಶಿ ಈಸ್ ಗಂಗಾ. ಅಂಡ್ ಈ ಚೈಲ್ಡ್ಹುಡ್ ಡೇಸ್ ಇಲ್ಲಿ ಮಳೆ ಬರ್ಬೇಕಾದ್ರೆ ಏನ್ ತೋರಿಸಿದ್ದಾರೆ ಯು ಕ್ಯಾನ್ ಸಿ ಹಿಂದೆ ಅವಳೊಬ್ಳೆ ನಿಂತಿಲ್ಲ, ಬೇರೆ ಮಕ್ಕಳು ಕೂಡ ಇದಾರೆ. ಸೊ ಚೈಲ್ಡ್ ಲೇಬರಿಂಗ್ ಅಥವಾ ಚೈಲ್ಡ್ ಟ್ರಾಫಿಕಿಂಗ್ ಆ ಸಿಂಗಲ್ ಪೇರೆಂಟ್ ಬ್ರದರ್ ಸಿಸ್ಟರ್ ಅಲ್ಲ ಅನ್ಕೋತೀನಿ ನಾನು. ಇವರು ಲೈಕ್ ಇವರು ಚೈಲ್ಡ್ ಲೇಬರ್ ಅಥವಾ ಈ ಚೈಲ್ಡ್ ಟ್ರಾಫಿಕಿಂಗ್ ನಡಿಬೇಕಾದ್ರೆ ಅಲ್ಲೆಲ್ಲೋ ಸಿಕ್ಕಿ ಅಲ್ಲಿ ಇವರು ಬ್ರದರ್ ಅಂಡ್ ಸಿಸ್ಟರ್ ಬಾಂಡಿಂಗ್ ನ ಬಿಲ್ಡ್ ಮಾಡಿಯಾರ ಅನ್ಕೋತೀನಿ. ಅಲ್ಲಿ ಹಿಂದೆ ಇರೋ ಮಕ್ಕಳೆಲ್ಲ ಅಳ್ತಾ ಇದಾರೆ, ಬಟ್ ಗಂಗಾ ಶಿ ಇಸ್ ನಾಟ್, ಶಿ ಇಸ್ ಫಿಯರ್ಲೆಸ್. ಸೊ ಮೇಕರ್ಸ್ ತೋರ್ಸಕ್ ಹೋಗ್ತಾ ಇದಾರೆ ಗಂಗಾ ಇಸ್ ಫಿಯರ್ಲೆಸ್ ಅನ್ನೋದು. ಅಂಡ್ ನೆಕ್ಸ್ಟ್ ಫ್ರೇಮ್ ನೀವು ಹೋದ್ರೆ ನಯನ್ತಾರ ಅವ್ರು ತೋರಿಸ್ತಾರೆ ಗಂಗಾ ಅನ್ನೋ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಾ ಇದ್ದಾರೆ ಇದ್ರಲ್ಲಿ. ಸೊ ಅವ್ರದೊಂದು ಡೈಲಾಗ್ ಬರುತ್ತೆ, ನನ್ನ ಆಸೆ ಏನ್ ಗೊತ್ತಾ ರಾಯ. ಆ ಡೈಲಾಗ್ ಬಂದ್ ಆದ್ಮೇಲೆ ಯು ಕ್ಯಾನ್ ಸಿ ಇವ್ರ ಬಾಲ್ಯ ದಿನದ ಶಾರ್ಟ್ಸ್ ಏನಿದೆ ಅದು ತೋರಿಸ್ತಾರೆ. ಗಂಗಾ ಮತ್ತೆ ರಾಯ ಕೈ ಹಿಡ್ದಿರ್ತಾರೆ. ಗಂಗಾ ಕೈ ಬಿಟ್ಟಾಗ ರಾಯ ಗೋಸ್, ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ ಗಂಗಾ ಹೇಳೋ ಎಲ್ಲಾ ಮಾತನ್ನು ರಾಯ ಪಾಲಿಸ್ಕೊಂಡ್ ಬರ್ತಾನೆ ಅಂತ ಅರ್ಥ. ಗಂಗಾ ಕೈ ಬಿಟ್ಟಿದ ತಕ್ಷಣ ಹಿ ವಿಲ್ ಗೋ ಅಂಡ್ ಚಾರ್ಜ್ ಅಂಡ್ ಹಿ ವಿಲ್ ಡೂ ವಾಟ್ ಎವರ್ ಶಿ ವಾಂಟ್ಸ್. ಅವಳು ಬೇಕಾಗಿದ್ದು ಎಲ್ಲ ರಾಯ ಮಾಡ್ತಾನೆ ಅಂತ. ಅಂಡ್ ಅದ್ರ ಎಕ್ಸಾಂಪಲ್ ಕೂಡ ನೀವು ನೋಡಬಹುದು. ರಾಯ ಹೋಗಿ ಕೊಫಿನ್ ಬಾಕ್ಸ್ ನ ಓಪನ್ ಮಾಡ್ತಾನೆ, ದೆನ್ ಹಂಗೆ ಆ ಕೊಫಿನ್ ಬಾಕ್ಸ್ ಅಲ್ಲಿ ಆ ಬಾಡಿ ಏನಿರುತ್ತೆ ಅದ್ರ ಮೇಲೆ ಇರೋ ಚೈನ್ಸ್ ಆಗ್ಲಿ ರಿಂಗ್ಸ್ ಆಗ್ಲಿ ಎಲ್ಲ ತಗೋತಾನೆ. ಅಂಡ್ ಅದ್ರ ನೆಕ್ಸ್ಟ್ ಶಾಟ್ ನೀವೇನ್ ನೋಡ್ತಾ ಇರಾ, ಆ ಡೆಡ್ ಬಾಡಿ ಇಂದ ತಗೊಂಡಿದ್ ಚೈನ್ಸ್ ಎಲ್ಲ ತಗೊಂಡ್ಬಂದಿ ಈಸ್ ಪ್ರೆಸೆಂಟಿಂಗ್, ಅಂದ್ರೆ ಈಸ್ ಗಿವಿಂಗ್ ಇಟ್ ಟು ಗಂಗಾ. ಗಂಗಾ ತಗೊಂಬಂದ್ ಕೊಡ್ತಾ ಇದ್ದಾನೆ. ಅಂಡ್ ಇಲ್ಲಿ ಕೊಡ್ತಿರೋ ಚೈನ್ ಗಂಗಾ ಒಂದ್ ಶಾಟ್ ಅಲ್ಲಿ ಹಾಕಿರ್ತಾಳೆ. ರಾಯ ಕತ್ತಲ್ ನಾವ್ ಏನ್ ನೋಡ್ತೀವಿ ಸಿಲ್ವರ್ ಚೈನು, ಆ ಚೈನು ಇದೇ ಕೂಡ ಆಗಿರ್ಬೋದು. ಅಂಡ್ ಅದೇ ಡೈಲಾಗ್ ಕಂಟಿನ್ಯೂ ಆಗುತ್ತೆ. ಗಂಗಾ ಹೇಳ್ತಾಳೆ ಇಡೀ ಸಿಟಿನ ನೀನ್ ಆಳ್ಬೇಕು. ಇಡೀ ಸಿಟಿನ ನೀನ್ ಆಳ್ಬೇಕು ಅಂದಾಗ ಆ ಸಿಟಿ ಇವರಿಬ್ರು ನಿಂತಿರೋ ಬ್ಯಾಕ್ ಶಾಟ್ ಹೈ ಗ್ರೌಂಡ್ ಅಲ್ಲಿ ಅಂಡ್ ಅವ್ರ ಮುಂದೆ ಫುಲ್ ಸಿಟಿ ತೋರಿಸ್ತಾ ಇದಾರೆ. ಸಿಟಿನ ಎಸ್ಟಾಬ್ಲಿಷ್ಮೆಂಟ್ ಶಾಟ್ ಇಟ್ಟಿದ್ದಾರೆ ಇಲ್ಲಿ. ಸಮುದ್ರ ಪಕ್ಕದಲ್ಲಿ ಇದೆ, ಎಲ್ರಿಗೂ ಗೊತ್ತಿರೋದೆ ಗೋವಾಲ್ ನಡೀತಿರೋ ಕತೆ ಅಂತ. ಸೊ ಸಮುದ್ರ ಇದೆ ಅಂಡ್ ನೀವು ಇಲ್ಲಿ ಚಿಕ್ಕ ಚಿಕ್ಕ ಬೋಟ್ ಗಳು ನೋಡ್ಬೋದು ಅಂಡ್ ಶಿಪ್ಸ್ ಗಳು ಕೂಡ ನೋಡ್ಬೋದು. ಒಂದು 4-5 ಶಿಪ್ಸ್ ಗಳಿದೆ. ಅಂಡ್ ಇಲ್ಲಿ ನೀವು ಲೈಟ್ ಹೌಸ್ ಕೂಡ ನೋಡ್ಬೋದು, ಒಂದು ಚಿಕ್ಕದಾಗಿ ಲೈಟ್ ಹೌಸ್ ಕಾಣಿಸ್ತಿದೆ. ಅಂಡ್ ಪೋರ್ಟ್ ಕೂಡ ನೋಡ್ಬೋದು, ಶಿಪ್ ಹ್ಯಾಂಗರ್. ನಾವು ಪೋರ್ಟ್ ಯಾರ್ಡ್ ನ ಟೀಸರ್ ಅಲ್ಲಿ ಕೂಡ ನೋಡಿದ್ವಿ. ಆ ಟೈಮಲ್ಲಿ ಗೋವಾ ಅಂತ ಬಂದಾಗ ತುಂಬಾ ಇಂಪೋರ್ಟ್ ಎಕ್ಸ್ಪೋರ್ಟ್ ನಡೀತಿತ್ತು, ಎಲ್ಲ ಈ ಸಿ ರೂಟ್ ಅಲ್ಲೇ ನಡೀತಿತ್ತು. ಅಂಡ್ ಈ ಕಾರ್ನರ್ ಅಲ್ಲಿ ನೀವು ನೋಡ್ಬೋದು ತುಂಬಾ ಲೈಟ್ ಜಾಸ್ತಿ ಇದೆ. ಸೊ ಇಲ್ಲಿ ಹೈಫೈ ಪ್ಲೇಸಸ್ ಗಳನ್ನ ನೋಡ್ಬೋದು, ದ ಪಾರ್ಶ್ ಏರಿಯಾ ಅಂತ ಏನ್ ಕರಿತೀವಿ ಆ ತರ ಅನ್ಕೋಬಹುದು ನೀವು. ಅಂಡ್ ಇದ್ರ ನೆಕ್ಸ್ಟ್ ಫ್ರೇಮ್ ಏನ್ ಬರುತ್ತೆ ಅಂದ್ರೆ ಫ್ರೇಮ್ ಒಳಗೆ ಟಾಮಿ ಗನ್ ಬರುತ್ತೆ. ಸೊ ಇದನ್ನ ಟಾಮಿ ಅಂತಾನು ಕರೀತಾರೆ, ಟಾಮ್ಸನ್ ಅಂತಾನು ಕರೀತಾರೆ, ಎರಡು ಒಂದೇ. ಈ ಸೀನ್ ನಾವು ಇಂಟ್ರೊಡ್ಯೂಸಿಂಗ್ ರಾಯ ಅಲ್ಲಿ ಏನ್ ನೋಡಿದ್ವಿ ಅದೇ ಸೀನ್ ಆಗಿರುತ್ತೆ ಇದು. ನೆಕ್ಸ್ಟ್ ಸೀನ್ ಅಲ್ಲಿ 4
ನಾಲ್ಕು ವಿಂಟೇಜ್ ಕಾರ್ ಹೋಗ್ತಾ ಇರೋದ್ ನೋಡ್ತೀವಿ. ಈ ಫ್ರೇಮ್ ನ ಸ್ವಲ್ಪ ಡೀಟೇಲ್ ಆಗಿ ಹೋಗ್ತೀನಿ ಅಂದ್ರೆ CLYDE ಕ್ಲೈಡ್ ಅಂತ ಬರೆದಿದ್ದಾರೆ. ಅಂಡ್ ಇಟ್ ಕುಡ್ ಬಿ ಜಾಗದ ಹೆಸರಾಗಿರ್ಬೋದು, ಇಲ್ಲಾಂದ್ರೆ ಗ್ಯಾಂಗ್ ಹೆಸರಾಗಿರ್ಬೋದು, ಪರ್ಟಿಕ್ಯುಲರ್ ಗ್ಯಾಂಗ್ ಆ ಜಾಗನ ಆಕ್ಯುಪೈ ಮಾಡ್ಕೊಂಡಿರ್ಬೋದು. ಈ ಮೇಲೆ ಈ ಗ್ಯಾಲರಿ, ಈ ಆರ್ಚ್ ಗ್ಯಾಲರಿ ಏನಿದೆ ಅಲ್ಲಿ 8 ಜನ ನಿಂತಿದ್ದಾರೆ. ಆರ್ಚ್ ಗ್ಯಾಲರಿಯಲ್ಲಿ ನೋಡ್ಬೋದು ನೀವು. ಅಂಡ್ ಕೆಳಗೆ ವಿಂಟೇಜ್ ಕಾರ್ ಹೋಗ್ತಿದೆ ಅಂಡ್ ಒಂದ್ ಸೈಕಲ್ ನಿಂತಿದೆ. ಅಂಡ್ ಇಲ್ಲಿ 2 ಪುಷ್ ಕಾರ್ಡ್ ಗಳು ನೋಡ್ಬೋದು. ಈ ತಳ್ಳ ಗಾಡಿ, ಅಲ್ಲೊಂದು ಸ್ಟ್ಯಾಚು ಇದೆ, ಚರ್ಚ್ ಏನೋ ಇದೆ ಅಲ್ಲಿ. ಅಂಡ್ ಇದ್ರಲ್ಲಿ ನೀವು ಕೊಲೋನಿಯಲ್ ಸ್ಟೈಲ್ ಆರ್ಕಿಟೆಕ್ಚರ್ ನ ನೋಡ್ಬೋದು. ರೋಡ್ ಆಗಿರ್ಬೋದು ಮತ್ತೆ ಈ ಮನೆಗಳಾಗಿರ್ಬೋದು. ದೆನ್ ಇದ್ರ ನೆಕ್ಸ್ಟ್ ಫ್ರೇಮ್ ಬಂದ್ರೆ ಈ ಗ್ರೇವ್ ಯಾರ್ಡ್ ಅಲ್ಲಿ ಅದೇ 4 ಕಾರ್ಗಳು ಬರ್ತಿದೆ. ಅಂಡ್ ಈ ಫ್ರೇಮ್ ನ ಸ್ವಲ್ಪ ಕ್ಲೋಸ್ ಆಗಿ ನೋಡಿದ್ರೆ ಇಲ್ಲೊಂದು ಜಾಗ ಊತಿದ್ದಾರೆ ಅಂಡ್ ಇಲ್ಲೊಂದು ಜಾಗ ಊತಿದ್ದಾರೆ. ದೇ ಹ್ಯಾವ್ ಡಿಗ್ಡ್ ಟು ಬರಿ ಡೆಡ್ ಬಾಡೀಸ್ ಅಂಡ್ ಯು ಕ್ಯಾನ್ ಸಿ ದ ಬಾಡಿ ಗಾರ್ಡ್ಸ್ ಪ್ರೊಟೆಕ್ಟಿಂಗ್ ದಮ್. ಅಂಡ್ ಈ ಗ್ರೇವ್ ಯಾರ್ಡ್ ಅಂತ ಬಂದಾಗ ನಾವು ರಾಯ ಇಂಟ್ರೊಡಕ್ಷನ್ ವಿಡಿಯೋ ಅಲ್ಲೇ ನೋಡಿದ್ವಿ, ಒಂದು ಫೈಟ್ ಸೀಕ್ವೆನ್ಸ್ ಇದೆ ಈ ಗ್ರೇವ್ ಯಾರ್ಡ್ ಅಲ್ಲಿ. ಇದೇ ಫ್ರೇಮ್ ನೆಕ್ಸ್ಟ್ ಕಂಟಿನ್ಯೂ ಆದ್ರೆ ಮತ್ತೆ ಅದೇ ರಾಯ ಟಾಮಿ ಗನ್ ಅಲ್ಲಿ ಮುಂದೆ ಇರೋರ್ನೆಲ್ಲ ಶೂಟ್ ಮಾಡ್ತಾ ಇದ್ದಾನೆ. ದೆನ್ ಅಗೇನ್ ಆ 4 ಕಾರ್ ಅವಾಗ್ಲೇ ಆ ಫ್ರೇಮ್ ಅಲ್ಲಿ ಏನ್ ಹೋಗಿತ್ತು ಅದೇ 4 ಕಾರು ಚರ್ಚ್ ಅನ್ಸುತ್ತದು. ಆ ಚರ್ಚ್ ಮುಂದೆ ಇರೋ ಜನಕ್ಕೆಲ್ಲ ಹೊಡೆದಾಕ್ತಾ ಇದ್ದಾರೆ. ದೇ ಆರ್ ವೈಪಿಂಗ್ ಔಟ್ ಎವ್ರಿ ಒನ್. ಐ ಮೀನ್ ಗ್ಯಾಂಗ್ ವಾರ್ ನಡೀತಿದೆ ಇಲ್ಲಿ ಬಿಟ್ವೀನ್ 2 ಗ್ಯಾಂಗ್ಸ್. ಐ ಥಿಂಕ್ ದೇ ಆರ್ ಯೂಸಿಂಗ್ ಊಸಿ ಆರ್ ಸಮಥಿಂಗ್ ಲೈಕ್ ದಟ್. ಅಂಡ್ ಅದ್ರ ನೆಕ್ಸ್ಟ್ ಫ್ರೇಮ್ ಬಂದ್ರೆ ಅಗೇನ್ ಅದೇ ಚರ್ಚ್ ಮುಂದೆ ಮತ್ತೆ ಗ್ಯಾಂಗ್ ವಾರ್ ನಡೀತಿದೆ ಬಿಟ್ವೀನ್ 2 ಗ್ಯಾಂಗ್ಸ್. ಈ ಚರ್ಚ್ ಮುಂದೆ ಏನಿದೆ ಜಾಗ, ಇದು ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ಲೈಕ್ ಯಾವಾಗ ನೋಡಿದ್ರು ಇಲ್ಲೇ ಬರೀ ಗ್ಯಾಂಗ್ ವಾರ್ಸ್ ಗಳು ನಡೀತಾ ಇದೆ. ಈ ಹಳೆ ಫ್ರೇಮ್ ಅಲ್ಲಿ ಕೂಡ ನೋಡಿದ್ವಿ, ಇಲ್ಲೂ ನೋಡ್ತಾ ಇದೀವಿ, ಬರೀ ಈ ಒಂದೇ ಜಾಗದಲ್ಲಿ ಗ್ಯಾಂಗ್ ವಾರ್ ನಡೀತಿದೆ. ಕ್ಲೈಡ್ ಅಂತ ಇಲ್ಲೂ ಕೂಡ ಬರ್ದಿದ್ದಾರೆ. ಈ ಆರ್ಚ್ ಮೇಲೆ ಇರೋ ಜನ ದೇ ಆರ್ ಶೂಟಿಂಗ್ ಅಟ್ ದಿಸ್ ಕಾರ್ ಅಂಡ್ ಅಲ್ಲಿರೋ ಆ ಕಾರ್ ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ನೀವು ಆ ಚರ್ಚ್ ನ ಸ್ವಲ್ಪ ಝೂಮ್ ಮಾಡಿ ನೋಡಿದಾಗ ಚರ್ಚ್ ಮೇಲೆ ಬೋಲ್ಡ್ ಲೆಟರ್ಸ್ ಅಲ್ಲಿ ಏನೋ ಬರ್ದಿದ್ದಾರೆ. ನಾನು ಅದೇನೋ ಅಂತ ಸರ್ಚ್ ಮಾಡಿದಾಗ ಇಟ್ಸ್ ರಿಟನ್ ನೋಸಾ ಸೆನ್ಹೋರಾ ಡಪಾಸ್ ಅಂದ್ರೆ ಇದು ಪೋರ್ಚುಗೀಸ್ ಅಲ್ಲಿ ಬರ್ದಿದ್ದಾರೆ. ಐ ಡೋಂಟ್ ನೋ, ನಾನು ಇದನ್ನ ಕ್ಲೀನ್ ಆಗಿ ಪ್ರೊನೌನ್ಸ್ ಮಾಡ್ತಾ ಇಲ್ಲ ಇಲ್ವ ಅಂತ ನನಗೆ ಗೊತ್ತಿಲ್ಲ. ಅದ್ರ ಮೀನಿಂಗ್ ಬಂದು ಅವರ್ ಲೇಡಿ ಆಫ್ ಪೀಸ್ ಅಂತ. ಇಟ್ ಈಸ್ ಅ ಕ್ಯಾಥೋಲಿಕ್ ಟೈಟಲ್ ಆಫ್ ವರ್ಜಿನ್ ಮೇರಿ ಅಂತ ಕೊಟ್ಟಿದ್ದಾರೆ. ಅಂಡ್ ಇಟ್ ಈಸ್ ಅ ಸಿಂಬಲ್ ಆಫ್ ಕಾಮ್ ಅಂಡ್ ಹಾರ್ಮೋನಿ ಅಂತ ಕೊಟ್ಟಿದ್ದಾರೆ. ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಅದರ ಅರ್ಥ ಏನು ಅಂತ. ಸೊ ಅದೇ ಇಟ್ ಈಸ್ ಅ ಚರ್ಚ್. ರಾಯ ಇಂಟ್ರೊಡಕ್ಷನ್ ಅಲ್ಲಿ ಏನ್ ತೋರಿಸಿದ್ರು ಅದೇ ಸೇಮ್ ಬ್ಯಾಕ್ ಶಾಟ್. ರಾಯ ಅದೇ ಟಾಮಿ ಗನ್ ಇಟ್ಕೊಂಡು ಹೋಗ್ತಾ ಇದ್ದಾನೆ. ನೆಕ್ಸ್ಟ್ ಫ್ರೇಮ್ ಏನ್ ಬರುತ್ತೆ, ಈ ಫಸ್ಟ್ ಸ್ಟಾರ್ಟಿಂಗ್ ಬರ್ತ್ಡೇ ಪೀಕ್ ಏನ್ ಬಂದಿತ್ತು ಸ್ಟಾರ್ಟಿಂಗ್ ಅಲ್ಲಿ ಬಿಟ್ಟಿದ್ರು ಒಂದು ವಿಡಿಯೋ. ರಾಯ ಬಂದು ಕಾರಿಂದ ಇಳಿಯೋದು, ಅವಾಗ ಅಲ್ಲೊಂದು ಪ್ಯಾರಾ ಐಸೋ ಅಂತ ಒಂದು ಕ್ಲಬ್ ಏನಿತ್ತು ಅದೇ ಕ್ಲಬ್ ಶಾಟ್ ಇದು. ಟಾಪ್ ಆಂಗಲ್ ಅಲ್ಲಿ ತೋರಿಸಿದ್ದಾರೆ. ಕಾರ್ಗಳು ಮೂವ್ ಆಗ್ತಿದೆ, ಕಾರ್ಗಳು ಪಾರ್ಕ್ ಕೂಡ ಆಗಿದೆ, ಪೀಪಲ್ ಮೂವಿಂಗ್, ಜನ ಓಡಾಡ್ತಾ ಇದಾರೆ. ಅಂಡ್ ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ಇದನ್ನ, ಇದ್ರ ಪಕ್ಕನೆ ಸಮುದ್ರ ಇದೆ, ಅಲೆಗಳು ಕಾಣಿಸ್ತಿದೆ ಸಮುದ್ರದ್ದು. ಸೊ ಇಟ್ ಈಸ್ ಆನ್ ಸೀ ಶೋರ್, ಗೋವಾ ಅಲ್ಲ, ಸೊ ಸೀ ಶೋರ್ ಇದ್ದೇ ಇರುತ್ತೆ. ಅಂಡ್ ಈ ಆರ್ಚ್ ಇಲ್ಲೇನ್ ಕಾಣಿಸ್ತಿದೆ ಇದು ನಾವು ಅಲ್ಲೂ ಕೂಡ ನೋಡಿದ್ವಿ. ಎಲ್ಲಿ ಅಂದ್ರೆ ಗಂಗಾ ನೀನ್ ಈ ಜಾಗನ ಆಳ್ಬೇಕು ಅಂತ ಹೇಳಿದಾಗ ಆ ಬ್ಯಾಕ್ ಸಿಟಿ ಶಾಟ್ ಏನ್ ತೋರಿಸ್ತಾರೆ ಅವಾಗ ಈ ಆರ್ಚ್ ಅಲ್ಲಿಂದ ಕಾಣಿಸುತ್ತೆ, ಅದೇ ಆರ್ಚ್ ಅನ್ಕೋತೀನಿ ಇದು. ಪ್ಯಾರಾವೈಸೋ ಅನ್ನೋ ಕ್ಲಬ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಮೂವಿಯಲ್ಲಿ. ಅಂಡ್ ಲೆಫ್ಟ್ ಅಲ್ಲಿ ಬೋರ್ಡ್ಸ್ ನ್ಯಾಷನಲ್ ಅಂತ ಕಾಣಿಸ್ತಿದೆ, ಗೋಲ್ಡನ್ ರೆಸಿಡೆನ್ಸಿ ಅಂತ ಒಂದು ಕಾಣಿಸ್ತಿದೆ. ಇಲ್ಲೂ ನೀವು ಸೇಮ್ ಕೊಲೋನಿಯಲ್ ಸ್ಟೈಲ್ ಆರ್ಕಿಟೆಕ್ಚರ್ ನ ನೋಡಬಹುದು. ನೆಕ್ಸ್ಟ್ ಇನ್ ಬಂದ್ರೆ ನಾವು ಡೆರೆಲ್ ಡಿ ಸಿಲ್ವಾ ಅವ್ರನ್ನ ನೋಡಬಹುದು. ಈಸ್ ಪ್ಲೇಯಿಂಗ್ ಸಾಲ್ವಡರ್ ಅನ್ನೋ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದಾರೆ. ಅಂಡ್ ಈ ಸ್ಮೋಕಿಂಗ್ ಅಂಡ್ ಕಮಿಂಗ್ ಅಂಡ್ ಯು ಕ್ಯಾನ್ ಸಿ ದ ಬಾಡಿ ಗಾರ್ಡ್ಸ್ ಬಿಹೈಂಡ್ ಹಿಮ್. ಅವಲ್ಲೇ ಕಾರ್ ಅಲ್ಲಿ ನಾವೇನ್ ನೋಡಿದ್ವಿ, ಸೊ ಹಿ ಇಸ್ ದ ಒನ್. ಆ 4 ಕಾರು ಗ್ರೇವ್ ಯಾರ್ಡ್ ಒಳಗೆ ಏನ್ ಬಂದಿತ್ತು ಆ ಕಾರ್ ಅಲ್ಲಿ ಇವರೇ ಬರ್ತಿದ್ದು. ಅಂಡ್ ಇವ್ರದ್ದು ಒಂದು ಡೈಲಾಗ್ ಇದೆ, ವೇರ್ ಹಿ ಸೇಸ್ ನನ್ ಸಿಟಿಗೆ ಬಂದು. ಆ ಡೈಲಾಗ್ ಬರ್ಬೇಕಾದ್ರೆ ಪ್ಯಾರಾ ಐಸೋ ಕ್ಲಬ್ ಏನಕ್ಕೆ ತೋರಿಸ್ತಾರೆ ಅಂದ್ರೆ, ಸೊ ಹಿ ಓನ್ ದ ಪ್ಲೇಸ್ ಅಂಡ್ ಹಿ ರನ್ಸ್ ದ ಪ್ಲೇಸ್. ಪ್ಯಾರಾ ಐಸೋ ಅನ್ನೋ ಪ್ಲೇಸ್ ಏನಿದೆ ಅದನ್ನ ರನ್ ಮಾಡ್ತಾ ಇರೋದೇ ಸಾಲ್ವಡರ್. ಸೊ ಅದನ್ನ ತೋರಿಸ್ಯಾರ ಇವರು. ಏನೇ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೆದ್ರು ಅದು ಪ್ಯಾರಾ ಐಸೋ ಅನ್ನೋ ಕ್ಲಬ್ ಅಲ್ಲೇ ನಡೆಯುತ್ತೆ. ಬರ್ತ್ಡೇ ಸ್ನೀಕ್ ಪೀಕ್ ಅಲ್ಲೇ ನೋಡಿದ್ವಿ ನಾವು ಒಳಗೆ ಏನೇ ನಡೆಯುತ್ತೆ ಅಂತ. ಅಂಡ್ ಇಟ್ ಈಸ್ ರನ್ ಬೈ ನನ್ ಅದರ್ ದನ್ ಸಾಲ್ವಡರ್. ಸೊ ಅದಕ್ಕೆ ತೋರಿಸ್ತಾ ಇದ್ದಾರೆ ನನ್ ಫ್ಯಾಮಿಲಿ ಮೇಲೆ ಕೈ ಇಟ್ಟಿಯಲ್ಲ. ಅಂಡ್ ನನ್ನ ಫ್ಯಾಮಿಲಿ ಮೇಲೆ ಕೈ ಇಟ್ಟಿಯಲ್ಲ ಅಂತ ಬಂದಾಗ ರಾಯ ಗ್ಯಾಂಗ್ ಅವ್ರು ನೋಡ್ಬೋದು ನೆಕ್ಸ್ಟ್ ಫ್ರೇಮ್ ಅಲ್ಲಿ. ಲೈಕ್ ಪೋರ್ಚುಗೀಸ್ ಎಷ್ಟು ಜನ ಇದಾರೆ ಸ್ಟಾರ್ಟಿಂಗ್ ಅಲ್ಲೂ ನೋಡ್ಬೋದು. ಕಾರ್ ಅಲ್ಲಿ ಬರ್ಬೇಕಾದ್ರೆ 10 ಜನನು ಡೆಸ್ಟ್ರಾಯ್ ಮಾಡ್ತಾ ಇದ್ದಾರೆ ಇವರೆಲ್ಲ. ಇವ್ರು ಎಷ್ಟು ಜನ ಶೂಟ್ ಮಾಡ್ತಾ ಇದ್ದಾರೆ ಅಷ್ಟು ಜನನು ಪೋರ್ಚುಗೀಸ್. ನೆಕ್ಸ್ಟ್ ಶಾಟ್ ಅಲ್ಲಿ ಏನ್ ನೋಡ್ತೀವಿ, ನೆಕ್ಸ್ಟ್ ಸುದೇವ್ ನಾಯರ್ ನ ನೋಡ್ತೀವಿ ನಾವು. ಹೂ ಇಸ್ ಪ್ಲೇಯಿಂಗ್ ಕರ್ಮಾದಿ. ಐ ಥಿಂಕ್ ಇಟ್ಸ್ ಊಸಿ ಗನ್ನ ಯೂಸ್ ಮಾಡಿ ಈಸ್ ಡೆಸ್ಟ್ರಾಯಿಂಗ್. ಕರ್ಮಾದಿ ರಾಯನ ರೈಟ್ ಹ್ಯಾಂಡ್ ಆದ್ರೆ ಐ ಡೋಂಟ್ ನೋ ಈ ಕ್ಯಾರೆಕ್ಟರ್ ಏನ್ ಬರ್ತಿದೆ, ಇಟ್ ವಿಲ್ ಬಿ ದ ಲೆಫ್ಟ್ ಹ್ಯಾಂಡ್ ಆಫ್ ರಾಯ ಅನ್ಕೋತೀನಿ. ಬಿಕಾಸ್ ತುಂಬಾ ಫ್ರೇಮ್ ಅಲ್ಲಿ ಕರ್ಮಾದಿ ರೈಟ್ ಸೈಡ್ ಇದ್ರೆ ಈ ಕ್ಯಾರೆಕ್ಟರ್ ಏನಿದೆ ಅದ್ರ ಲೆಫ್ಟ್ ಸೈಡ್ ಅಲ್ಲಿ ನಿಂತಿರುತ್ತೆ. ಸೊ ಹಿ ಇಸ್ ದ ಲೆಫ್ಟ್ ಹ್ಯಾಂಡ್ ಆಫ್ ರಾಯ ಅನ್ಕೋತೀನಿ. ಈ ಲೆಫ್ಟ್ ಹ್ಯಾಂಡ್ ಗಾಯನ ನಾವು ಟೀಸರ್ ಅಲ್ಲಿ ಕೂಡ ನೋಡ್ತೀವಿ. ಅವ್ರಿಗೆ ಸ್ವಲ್ಪ ಏಜ್ ಆಗಿರೋ ತರ ಮಾಡಿದ್ದಾರೆ. ಮತ್ತೆ ನೀವು ನೋಡಬಹುದು ರಾಯ ಗ್ಯಾಂಗು ಸಾಲ್ವಡೋರ್ ಗ್ಯಾಂಗ್ ಮೆಂಬರ್ಸ್ ಏನಿದ್ದಾರೆ ಎಲ್ರಿಗೂ ಸಾಯಿಸ್ಕೊಂಡ್ ಬರ್ತಾ ಇದಾರೆ. ಅಂಡ್ ಇದ್ರ ನೆಕ್ಸ್ಟ್ ಫ್ರೇಮ್ ಬಂದ್ರೆ ಅಗೇನ್ ನಾನು ಹೇಳಿದ್ನಲ್ಲ ರಾಯ ಲೆಫ್ಟ್ ಹ್ಯಾಂಡ್ ಅಂತ, ಅದೇ ಕ್ಯಾರೆಕ್ಟರ್ ಕಾರಲ್ಲಿ ಒಬ್ಬನ್ ಶೂಟ್ ಮಾಡ್ತಾ ಇದ್ದಾನೆ. ದೇ ಆರ್ ಕಿಲಿಂಗ್ ಎವ್ರಿ ಒನ್. ಎಲ್ರಿಗೂ ಸಾಲ್ವಡೋರ್ ಗ್ಯಾಂಗ್ ಮೆಂಬರ್ಸ್ ಎಷ್ಟು ಜನ ಇದಾರೆ ಅಷ್ಟು ಜನಕ್ಕೂ ವೈಪ್ ಔಟ್ ಮಾಡ್ತಾ ಇದಾರೆ. ಅಂಡ್ ಈ ನೆಕ್ಸ್ಟ್ ಫ್ರೇಮ್ ನೋಡಬಹುದು ಅವ್ರ ಅಂಗಡಿಗಳು ಕೂಡ ಬಿಡ್ತಾ ಇಲ್ಲ. ಕ್ಯಾನ್ ಮೈನ್ಸ್ ಅಂತ ಬರ್ದಿಯಾರೋ ಅಥವಾ ಕ್ಯಾನ್ ಮಿರೀಸ್ CANMIRIES
RIನ N9 ಅಂತ ಗೊತ್ತಾಗ್ತಿಲ್ಲ ನಂಗದು ಹಿಂದೆ ಏನ್ ಬರ್ದಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ ರೆಕಾರ್ಡ್ಸ್ ಅಂತ ಬರ್ದಿದ್ದಾರೆ, ಸೆಂಟ್ರಲ್ ಗ್ರಾಮೋಫೋನ್ ಅಂತ ಬರ್ದಿದ್ದಾರೆ ಅಂಡ್ ರೈಟ್ ಸೈಡ್ ಅಲ್ಲಿ ಆಂಪ್ಲಿಫೈರ್ ಅಂತ ಬರ್ದಿದ್ದಾರೆ. ನೀವು ಈ ಫ್ರೇಮ್ ಅಲ್ಲಿ ನೋಡಬಹುದು ನಾನು ಏನಕ್ಕೆ ಈ ಕ್ಯಾರೆಕ್ಟರ್ ನ ಲೆಫ್ಟ್ ಹ್ಯಾಂಡ್ ಅಂತ ಕರೆದೆ ಅಂತ. ಇದೆರಡು ಮೇನ್ ಕ್ಯಾರೆಕ್ಟರ್ ಆಗಿರ್ಬೇಕು. ಸೊ ಕರ್ಮಾದಿ ರೈಟ್ ಅಲ್ಲಿ ಇದ್ರೆ ಈ ಕ್ಯಾರೆಕ್ಟರ್ ಲೆಫ್ಟ್ ಅಲ್ಲಿ ಇದೆ. ಸೊ ರಾಯ ರೈಟ್ ಅಂಡ್ ಲೆಫ್ಟ್ ಹ್ಯಾಂಡ್ ಅಂತ ಅದಕ್ಕೆ ನಾನು ಹೇಳಿದ್ದು. ಕರ್ಮಾದಿ ಹೋಗಿದ್ ಕಡೆ ಎಲ್ಲ ಈ ಕ್ಯಾರೆಕ್ಟರ್ ಇದೆ ಅಂಡ್ ಈ ಕ್ಯಾರೆಕ್ಟರ್ ಹೈಲೈಟ್ ಮಾಡ್ತಾ ಇರೋರು. ಅಂಡ್ ಹಿಂದೆ ಇರೋ ಶಾಪ್ ಬ್ಲಾಸ್ಟ್ ಆಗುತ್ತೆ. ದೆನ್ ದ ನೆಕ್ಸ್ಟ್ ಶಾಟ್ ರಾಯ ಏನ್ ಮಾಡ್ತಾ ಇದ್ದಾನೆ ಅಂತ. ಅವ್ನ ಲೆಫ್ಟ್ ಕೈಯಲ್ಲಿ ಅದೇ ಟಾಮಿ ಗನ್ ಇದೆ. ಇವನ್ ಮುಂದೆ ದೊಡ್ಡ ಆಲದ ಮರ ಕಾಣಿಸ್ತಿದೆ ಅಂಡ್ ಯು ಕ್ಯಾನ್ ಕೌಂಟ್ ಡೆಡ್ ಬಾಡೀಸ್ ನ ನೇತಾಕಿ ಸುಟ್ಟಾಕ್ತಾ ಇದ್ದಾನೆ ರಾಯ ಎಷ್ಟು ಬ್ರೂಟಲ್ ಆಗಿ ಎಲ್ಲರಿಗೂ ಸಾಯಿಸ್ಕೊಂಡ್ ಬರ್ತಾ ಇದ್ದಾನೆ ಅನ್ನೋದನ್ನ ನೀವು ನೋಡ್ಬೋದು. 13 ಡೆಡ್ ಬಾಡೀಸ್ ನ ನೋಡ್ಬೋದು. ಎಲ್ರಿಗೂ ಮೇಲೆ ನೇತಾಕಿ ಅದನ್ನ ಬರ್ನ್ ಮಾಡ್ತಾ ಇದ್ದಾನೆ. ಎವಿಡೆನ್ಸ್ ಸಿಕ್ಬಾರ್ದು ಅಂತ ಬರ್ನ್ ಮಾಡ್ತಾ ಏನೋ ಅಥವಾ ಟು ಶೋ ಎಷ್ಟು ಬ್ರೂಟಲ್ ಆಗಿ ಎಲ್ಲರಿಗೂ ಸಾಯಿಸ್ತಾ ಇದೀನಿ ಅಂತ. ಅದು ಅಡ್ವರ್ಟೈಸ್ಮೆಂಟ್ ಅಂತ KGF ಅಲ್ಲಿ ಹೇಳಿದ್ರಲ್ಲ, ಅಥವಾ ಆ ಅಡ್ವರ್ಟೈಸ್ಮೆಂಟ್ ಗೋಸ್ಕರ ಸಾಯಿಸ್ತಾ ಏನ ಈ ತರ ಐ ಡೋಂಟ್ ನೋ. ಅಂಡ್ ನೀವು ನೋಡ್ಬೋದು ಫ್ರೇಮ್ ಹಿಂದೆ ಮುಂದೆ ಮಾಡಿದ್ರೆ ಅವ್ರು ಇನ್ನೂ ದೇ ಆರ್ ಅಲೈವ್. ಅಲ್ಲಿ ಕೈ ಕಾಲೆಲ್ಲ ಇನ್ನೂ ಶೇಕ್ ಆಗ್ತಿದೆ. ದೇ ಆರ್ ನಾಟ್ ಡೆಡ್. ಅವ್ರು ಇನ್ನೂ ಸತ್ತಿಲ್ಲ. ಅವ್ರು ಇನ್ನೂ ಬದುಕೇ ಇದಾರೆ. ಸೊ ಬದುಕಿದ್ದಂಗೆ ಅವ್ರಿಗೆಲ್ಲರಿಗೂ ನೇತಾಕಿ ಹ್ಯಾಸ್ ಬರ್ನ್. ಅಂಡ್ ಇದ್ರ ನೆಕ್ಸ್ಟ್ ಫ್ರೇಮ್ ಬಂದ್ರೆ ಅದೇ ಗ್ರೇವ್ ಯಾರ್ಡ್ಗೆ ಎಲಿಜಬೆತ್ ಬಂದಿಯಾಳೆ. ಅಂಡ್ ಎಲಿಜಬೆತ್ ಇದರಲ್ಲಿ ಸಾಲ್ವಡರ್ ಏನಿದಾನೆ ಅವನ ಮಗಳಾಗಿರ್ತಾಳೆ ಇಲ್ಲ ವೈಫ್ ಆಗಿರ್ತಾಳೆ. ಅಂಡ್ ಎಲಿಜಬೆತ್ ಪಕ್ಕ ರೈಟ್ ಸೈಡ್ ಅಲ್ಲಿ ನೀವು ನೋಡಬಹುದು ಈ ಕ್ಯಾರೆಕ್ಟರ್. ಇದನ್ನ ನೋಡ್ಕೊಳ್ಳಿ. ಅಂಡ್ ಈ ಫ್ರೇಮ್ ನೆಕ್ಸ್ಟ್ ಬಂದು ಅಕ್ಷಯ್ ಓಬ್ರಾಯ್ ಅವ್ರ ಕ್ಯಾರೆಕ್ಟರ್ ಬರುತ್ತೆ, ಹೂ ಇಸ್ ಪ್ಲೇಯಿಂಗ್ ಆಸ್ ಟೋನಿ. ಅಂಡ್ ಈ ಟೋನಿ ಕ್ಯಾರೆಕ್ಟರ್ ಏನಿದೆ ಇದ್ರ ಲಾಸ್ಟ್ ಶಾಟ್ ಅಲ್ಲೂ ಕೂಡ ನೋಡಬಹುದು. ಈ ಎಲಿಜಬೆತ್ ರೈಟ್ ಸೈಡ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಏನಿದೆ ಇಟ್ ಈಸ್ ನನ್ ಅದರ್ ದೆನ್ ಟೋನಿ. ಬಿಕಾಸ್ ನೀವು ಹೇರ್ ಸ್ಟೈಲ್ ನೋಡಬಹುದು ಸೇಮ್ ಇದೆ. ಚೈನ್ ನೋಡಬಹುದು ನೀವು ಇಲ್ಲಿ. ಚೈನ್ ಏನಿದೆ ಈ ಚೈನ್ ಅಲ್ಲಿ ಮ್ಯಾಚ್ ಆಗ್ತಿದೆ. ಅಂಡ್ ಇಯರಿಂಗ್ಸ್ ಕೂಡ ಸ್ವಲ್ಪ ಝೂಮ್ ಮಾಡಿ ನೋಡಿದ್ರೆ ಟೋನಿದ ಇಯರಿಂಗ್ಸ್. ಅಂಡ್ ಈ ಶಾಟ್ ಅಲ್ಲಿ ಟೋನಿ ಕ್ಯಾರೆಕ್ಟರ್ ಏನಿದೆ ಒಂದಷ್ಟು ಜನ ಕರ್ಕೊಂಡು ಹೋಗಿ ಪ್ರೊಟೆಸ್ಟ್ ಮಾಡಿಸ್ತಾ ಇದ್ದಾನೆ. ಸೊ ನನಗೆ ಇದು ಸರ್ಕಸ್ ಆಚೆಗಡೆ ಪ್ರೊಟೆಸ್ಟ್ ನಡೀತಿದೆ ಅನಿಸ್ತಾ ಇದೆ. ಅಂಡ್ ಯು ಕ್ಯಾನ್ ಸಿ ಅವರ ಕೈಯಲ್ಲಿ ಪೇಪರ್ಸ್ ಎಲ್ಲ ಇದೆ. ಪ್ರೊಟೆಸ್ಟ್ ನಡೀತಿದೆ. ಹಿಂದೆ ಎಲ್ಲ ಬರೀ ಪೋರ್ಚುಗಲ್ ಪೀಪಲ್ ಇದ್ದಾರೆ. ಈ ಟೋನಿಕ್ ಲೆಫ್ಟ್ ಅಲ್ಲಿ ನೀವು ನೋಡಬಹುದು ಒಂದು ಕ್ಯಾರೆಕ್ಟರ್ ಬಂದು ಬಾಲಾಜಿ ಮನೋಹರ್ ಅವರು. ಅಂಡ್ ಬಾಲಾಜಿ ಮನೋಹರ್ ಅವರು ಇದರಲ್ಲಿ ಬೀರಾ ಅನ್ನೋ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಾ ಇದ್ದಾರೆ. ಬೀರಾ ಕ್ಯಾರೆಕ್ಟರ್ ಏನಿದೆ ಇದನ್ನ ನಾವು ಟೀಸರ್ ಅಲ್ಲಿ ಕೂಡ ನೋಡಿದ್ವಿ. ಅಂಡ್ ನೆಕ್ಸ್ಟ್ ಶಾಟ್ ನಾವು ಬಂದ್ರೆ ಈ ಟನಲ್ ಶಾಟ್ ನೋಡಬಹುದು. ಇದನ್ನ ನಾವು ಟೀಸರ್ ಅಲ್ಲಿ ಕೂಡ ನೋಡಿದ್ವಿ. ರಾಯ ಟನಲ್ ಹತ್ರ ಟ್ರೈನ್ ನ ನಿಲ್ಲಿಸ್ತಾ ಇದ್ದಾನೆ. ಇಂಪೋರ್ಟ್ ಎಕ್ಸ್ಪೋರ್ಟ್ ಗೂಡ್ಸ್ ಆಗಿರ್ಬೋದು ಇದು. ಅವ್ರ ಏರಿಯಾನ ರಿಕ್ಲೇಮ್ ಮಾಡ್ಕೋತಾ ಇರ್ಬೋದು. ಅಂಡ್ ನೀವು ರಾಯ ಬ್ಯಾಕ್ ಸೈಡ್ ನೋಡಿದ್ರೆ ರೈಟ್ ಸೈಡ್ ಅಲ್ಲಿ ಕರ್ಮಾದಿ ನಿಂತಿದ್ದಾನೆ. ಅಂಡ್ ಲೆಫ್ಟ್ ಸೈಡ್ ಅಲ್ಲಿ ನಾನು ಅವಾಗ್ಲೇ ಹೇಳಿದ್ದೆ ಒಂದು ಕ್ಯಾರೆಕ್ಟರ್ ರಾಯ ಲೆಫ್ಟ್ ಕ್ಯಾರೆಕ್ಟರ್ ಅಂತ ಅದೇ ಕ್ಯಾರೆಕ್ಟರ್ ನಿಂತಿದೆ ಇಲ್ಲಿ. ಸಾಲ್ವಡರ್ ಸೇರಿದ್ದು ಏನಾದ್ರು ಗೂಡ್ಸ್ ಇರ್ಬೋದು ಇದರಲ್ಲಿ. ಸೊ ದೇ ಆರ್ ಹೈಜಾಕಿಂಗ್ ಇಟ್. ಅಂಡ್ ಇದ್ರ ನೆಕ್ಸ್ಟ್ ಫ್ರೇಮ್ ಬಂದ್ರೆ ನಾವು ಮತ್ತೆ ಗಂಗಾ ನೋಡಬಹುದು ಅದೇ ಗ್ರೇವ್ ಯಾರ್ಡ್ ಅಲ್ಲಿ. ಗಂಗಾ ಇದರಲ್ಲಿ ಸರೌಂಡ್ ಆಗಿಯಾಳೆ ಸಾಲ್ವಡರ್ ಗ್ಯಾಂಗ್ ಪೀಪಲ್ ಇಂದ. ಅಂಡ್ ಗಂಗಾ ನಾವು ಸೇಮ್ ಇದೇ ಕಾಸ್ಟ್ಯೂಮ್ ನ ಟೀಸರ್ ಅಲ್ಲಿ ನೋಡಿದ್ವಿ. ಒಂದು ಕ್ಯಾರೆಕ್ಟರ್ ಸಮಾಧಿ ಮೇಲೆ ಕೂತಿರುತ್ತೆ. ಸೊ ಅದು ಗಂಗಾ ಅಂತ ಕನ್ಫರ್ಮ್ ಆಗುತ್ತೆ. ಅಂಡ್ ಲೇಡೀಸ್ ಟೀಸರ್ ಬಂದಾಗ ನಾವು ನೋಡಬಹುದು ಗಂಗಾ ಕ್ಯಾರೆಕ್ಟರ್ ಸೇಮ್ ಕಾಸ್ಟ್ಯೂಮ್ ಅಲ್ಲಿ ಬೈಕ್ ಓಡಿಸ್ಕೊಂಡ್ ಬರ್ತಿರ್ತಾಳೆ. ದೆನ್ ಇದ್ರ ನೆಕ್ಸ್ಟ್ ಫ್ರೇಮ್ ನಾವು ಹೋದ್ರೆ ರಾಯನ ನೋಡಬಹುದು. ರಾಯಾಗಿ ಇಲ್ಲಿ ತುಂಬಾನೇ ಹೊಡೆದಿದ್ದಾರೆ. ಅಂಡ್ ಈವನ್ ಈಸ್ ಆಲ್ಸೋ ಕ್ಯಾಪ್ಚರ್ಡ್. ಅವನು ಬಂದಿ ಮಾಡ್ಕೊಂಡಿದ್ದಾರೆ. ನಾವು ರಾಯ ಹಿಂದೆಗಡೆ ಕ್ಲೀನ್ ಆಗಿ ನೋಡಿದ್ರೆ ಹಿಂದೆ ಕರ್ಮಾದಿ ಇದ್ದಾನೆ. ಸೊ ಕರ್ಮಾದಿಗೂ ಕೂಡ ಬಂದಿ ಮಾಡ್ಕೊಂಡಿದ್ದಾರೆ. ಅಂಡ್ ನೀವು ಕ್ಲೀನ್ ಆಗಿ ಸ್ವಲ್ಪ ಕ್ಲೋಸ್ ಆಗಿ ನೋಡಿದ್ರೆ ಹಿಂದೆಗಡೆ ವಿ ಕ್ಯಾನ್ ಸಿ ಲೇಡೀಸ್ ಓವರ್ ದೇರ್. ನೀವು ಸ್ವಲ್ಪ ಫ್ರೇಮ್ ಬೈ ಫ್ರೇಮ್ ಇಟ್ಟು ನೋಡಿದ್ರೆ ರಾಯ ಕತ್ತು ಸ್ವಲ್ಪ ಈ ಕಡೆ ಬಂದಾಗ ಕರ್ಮಾದಿ ಹಿಂದೆಗಡೆ ವಿ ಕ್ಯಾನ್ ಸಿ ಲೇಡಿ ಗ್ಯಾಂಗ್. ಸೊ ಸಾಲ್ವಡರ್ಸ್ ಗ್ಯಾಂಗ್ ಅಲ್ಲಿ ಲೇಡಿ ವಾರಿಯರ್ ಗಳು ಕೂಡ ಇದ್ದಾರೆ. ಇಂಟ್ರೆಸ್ಟಿಂಗ್. ಅಂಡ್ ಸಾಲ್ವಡರ್ದು ಒಂದು ಡೈಲಾಗ್ ಕೂಡ ಬರುತ್ತೆ. ನಿನ್ ಕೊನೆ ಆಸೆ ಏನು? ಅದಾದ್ಮೇಲೆ ರಾಯದ ಈ ಡೈಲಾಗ್ ಬರುತ್ತೆ. ಜಾಸ್ತಿ ಏನಿಲ್ಲ, ನಿನ್ ತಮ್ಮನ್ ಸುಟ್ಟು ಅವನ್ ಬೂದಿ ಲೈನ್ ಎಳ್ದು ಅಂತ ಹೇಳೋಣ ಅಂತಿದ್ದೀನಿ. ಏನಂತೀಯ? ಇದು ರಾಯ ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳ್ತಾ ಏನೆ ಅಂತ ನೀವೆಲ್ಲ ಅರ್ಥ ಮಾಡ್ಕೋಬಹುದು. ಅಂಡ್ ಇದಾದ್ಮೇಲೆ ಸಾಲ್ವಡರ್ ನಗ್ತಾನೆ ಬಿಕಾಸ್ ಅವನು ಗೊತ್ತು ಇದು ಆಗದೆ ಇರೋ ಕೆಲಸ ಅಂತ. ನೆಕ್ಸ್ಟ್ ಹೋದ್ರೆ ಟೈಟಲ್ ಕಾರ್ಡ್ ಬರುತ್ತೆ ರಾಕಿಂಗ್ ಸ್ಟಾರ್ ಯಶ್ ಅಂತ. ಈ ಟೈಟಲ್ ಕಾರ್ಡ್ ಬಂದಾಗ ಒಂದ್ ಅಬ್ಸರ್ವ್ ಮಾಡಿ ರಾಯನ್ಗೆ ಉದ್ದ ಕೂದಲಿದೆ ಇದರಲ್ಲಿ. ಅಂಡ್ ಅವನ ಕೈಯಲ್ಲಿ ರೊಟೇಟರಿ ಮಿಷಿನ್ ಗನ್ ಇದೆ, ಮಾಡರ್ನ್ ಗನ್. ಸೊ ಅವನ ಕೈಲಿರೋ ರೊಟೇಟರಿ ಮಿಷಿನ್ ಗನ್ ನೋಡಿದ್ರೆ ಇದ್ರಲ್ಲೂ ದೊಡ್ಡಮ್ಮ ಇದ್ದಾಳೆ ಅಂತ ನೀವು ಅರ್ಥ ಮಾಡ್ಕೋಬಹುದು. ನೀವು ಆ ಪೊಲೀಸ್ ಸ್ಟೇಷನ್ ಸೀನ್ ನೋಡೇ ಇರ್ಬೋದು KGF 2 ಅಲ್ಲಿ. ಆ ಟ್ರೈಪಾಡ್ ಇಟ್ಟು ಇಡೀ ಸ್ಟೇಷನ್ ಧ್ವಂಸ ಮಾಡ್ತಾರೆ ಪೊಲೀಸ್ ಸ್ಟೇಷನ್ ನ. ಇದ್ರಲ್ಲಿ ಏನ್ ಧ್ವಂಸ ಮಾಡ್ತಾರೋ ಗೊತ್ತಿಲ್ಲ ನನ್ಗೆ. ಅದ್ರಲ್ಲಿ ದೊಡ್ಡಮ್ಮ ಇದ್ರೆ ಇದ್ರಲ್ಲಿ ದೊಡ್ಡಪ್ಪ ಇದಾರೆ. ಅಂಡ್ ಇದ್ರ ನೆಕ್ಸ್ಟ್ ಸೀನ್ ಬಂದು ರಾಯ ಕ್ಯಾರೆಕ್ಟರ್ ಶರ್ಟ್ಲೆಸ್ ಬಾಲ್ಕನಿಗೆ ಬರ್ತಾನೆ. ಅಂಡ್ ಸ್ಮೋಕ್ ಮಾಡ್ತಾ ಏನೋ ಅಬ್ಸರ್ವ್ ಮಾಡ್ತಾ ಇದ್ದಾನೆ. ಏನನ್ನೋದನ್ನ ಅದ್ರ ನೆಕ್ಸ್ಟ್ ಶಾಟ್ ಅಲ್ಲಿ ತೋರಿಸ್ತಾರೆ, ಅಂದ್ರೆ ಮುಂದೆ ಬರೋ ಶಾಟ್ ಅಲ್ಲಿ. ಸೊ ನೆಕ್ಸ್ಟ್ ಶಾಟ್ ಅಲ್ಲಿ ನಾವು ತಾರಾ ಸುತಾರಿ ಅವ್ರನ್ನ ನೋಡಬಹುದು. ಅಂಡ್ ಶಿ ಇಸ್ ಪ್ಲೇಯಿಂಗ್ ಆಸ್ ರೆಬೆಕಾ. ಡೋರ್ ಓಪನ್ ಮಾಡ್ತಾ ಬರ್ತಾರ ಮುಂದೆ. ಅವ್ರ ಬಾಯಲ್ಲಿ ಸಿಗರೇಟ್ ಇದೆ. ಅಂಡ್ ನೀವು ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಬಹುದು. ಅಂಡ್ ಪ್ಯಾರಾ ಐಸೋ ಕ್ಲಬ್ ಏನಿತ್ತು ಅದೇ ಕ್ಲಬ್ ಅಥವಾ ಬೇರೆ ಕ್ಲಬ್ ಅಂತ ಗೊತ್ತಿಲ್ಲ.
ಗೊತ್ತಿಲ್ಲ, ಬಟ್ ಹಿಂದೆ ಪಾರ್ಟಿ ನಡೀತಿದೆ ನೋಡ್ಬೋದು. ಅಂಡ್ ನೆಕ್ಸ್ಟ್ ಅಲ್ಲಿ ರಾಯ ಅವ್ಳು ಬರೋ ಫೋರ್ಸ್ ನೋಡ್ತಾನೆ ಯಾರಿದು ಅಂತ. ಅಂಡ್ ರೆಬೆಕಾ ಬಂದ್ ಲೈಟರ್ ಕೇಳ್ತಾಳೆ ರಾಯ ಹತ್ರ. ಅಂಡ್ ನೆಕ್ಸ್ಟ್ ಸೀನ್ ಬಂದ್ರೆ ಅದೇ ಗ್ರೇವ್ ಯಾರ್ಡ್ ಅಲ್ಲಿ ಸಾಲ್ವಡೋರ್ ಗ್ಯಾಂಗ್ ಅವನು ಒಬ್ಬ ರಾಕೆಟ್ ಲಾಂಚರ್ ನ ಫೈರ್ ಮಾಡ್ತಾನೆ. ಇದ್ರ ಕಂಟಿನ್ಯೂಷನ್ ಸೀನ್ ನಾವು ಟೀಸರ್ ಅಲ್ಲಿ ನೋಡಬಹುದು. ಟೀಸರ್ ಶಾಟ್ ಅಲ್ಲಿ ನೀವೇ ನೋಡಬಹುದು, ಗಂಗಾ ಮತ್ತೆ ರಾಯ ಇದಾರೆ ಇಲ್ಲಿ. ಇದ್ರ ಕಂಟಿನ್ಯೂಷನ್ ಶಾಟ್ ಇದು. ಬಟ್ ಇಲ್ಲಿ ಎಡಿಟಿಂಗ್ ಅಲ್ಲಿ ಚೆನ್ನಾಗಿ ಆಟ ಆಡಿದ್ದಾರೆ. ಲೈಕ್ ಅಲ್ಲಿ ಫೈರ್ ಮಾಡಿದ ತಕ್ಷಣ ಅದ್ ಬರದ್ ಮಾತ್ರ ತೋರಿಸ್ತಾರೆ, ದೆನ್ ಕಟ್ ಆಗಿ ನೆಕ್ಸ್ಟ್ ಇಲ್ಲಿ ಅದೇ ಜಾಗದಲ್ಲಿ ಆ ಬಟ್ಟೆ ಫ್ಲೇಮ್ ಬರ್ತಿದೆ. ಇದನ್ನ ಸಿನಿಮಾಸ್ ಅಲ್ಲಿ ಟ್ರಾನ್ಸಿಷನ್ ಶಾಟ್ ಅಂತೀವಿ. ಅಂಡ್ ಸಿಗರೇಟ್ ಹಚ್ಚೋ ಸ್ಟೈಲ್ಸ್ ಇದ್ರಲ್ಲಿ ನೀವು ನೋಡಬಹುದು, ತುಂಬಾ ಡಿಫ್ರೆಂಟ್ ಸ್ಟೈಲ್ಸ್ ಗಳು ತೋರಿಸಿದ್ದಾರೆ. ಇಲ್ಲಿ ಮುಂದೆ ನಾದಿಯಾ ಕ್ಯಾರೆಕ್ಟರ್ ಇದೆ, ಅಂಡ್ ರೆಬೆಕಾ ಕ್ಯಾರೆಕ್ಟರ್ ಇಲ್ಲೇ ಇದೆ, ಅಂಡ್ ಗಂಗಾ ಕೂಡ ಇಲ್ಲೇ ನಿಂತಿದ್ದಾಳೆ, ಅಂಡ್ ರಾಯ ಕೂಡ ಇಲ್ಲೇ ಇದ್ದಾನೆ. ಟೋನಿ ಕ್ಯಾರೆಕ್ಟರ್ ಕೂಡ ನೋಡಬಹುದು ಇಲ್ಲೇ ಇದೆ. ದೆನ್ ಹಿಂದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಅದೇ ಸೇಮ್ ಈ ಶಾಟ್ ನಾವು ಟೀಸರ್ ಅಲ್ಲಿ ಕೂಡ ನೋಡಿದ್ವಿ. ಹಿಂದೆ ಲಯನ್ ಇದೆ. ಟೀಸರ್ ಅಲ್ಲಿ ನೋಡಿದಾಗ ಒಬ್ಬಂಗೆ ಬಟ್ಟೆ ಮಕ್ಕಕ್ಕೆಲ್ಲ ಸುತ್ತಿ ಬಟ್ಟೆಗೆ ಬೆಂಕಿ ಹಾಕಿದ್ರು, ನೀವು ನೋಡಿರ್ಬೋದು. ಆ ಬೆಂಕಿ ಏನ್ ಹತ್ಕೊಂಡಿದೆ ಬಟ್ಟೆಗೆ, ಅದ್ರಲ್ಲಿ ಬರೋ ಆಶಸ್, ಆ ಕಿಡಿ ಏನ್ ಬರ್ತಾರ ಸ್ವಲ್ಪ ಬೆಂಕಿ ಇರುತ್ತೆ, ಆ ಬೆಂಕಿಯಲ್ಲಿ ರಾಯ ಇಲ್ಲಿ ಸಿಗರೇಟ್ ಹಚ್ಕೋತಾ ಇದ್ದಾನೆ. ಫುಲ್ ಸ್ವಾಗ್ ತೋರಿಸಿದ್ದಾರೆ. ಅಂಡ್ KGF ಅಲ್ಲಿ ನಾವು ನೋಡಿದ್ವಿ ರಾಕಿ ಸಿಗರೇಟ್ ಯಾವ ತರ ಹಚ್ಕೋತಾನೆ ಅಂತ. ಇಡೀ ಪೊಲೀಸ್ ಸ್ಟೇಷನ್ ಧ್ವಂಸ ಮಾಡಿ ಆ ಮಿಷಿನ್ ಗನ್ ಅಲ್ಲಿ ಈ ಲೈಟ್ಸ್ ಆ ಸಿಗರೇಟ್, ಇಲ್ಲೂ ಕೂಡ ಸಿಗರೇಟ್ ನ ನಾವು ಬೇರೆ ಬೇರೆ ಸ್ಟೈಲ್ ಅಲ್ಲಿ ಹಚ್ಕೊಳ್ಳೋದನ್ನ ನೋಡ್ತೀವಿ ಈ ಮೂವಿಯಲ್ಲಿ. ಅಂಡ್ ಒಂದ್ ಅರ್ಥ ಮಾಡ್ಕೊಳ್ಳಿ, ಈ ಸೀನ್ ಅಲ್ಲಿ ನಾಡಿಯಾ ಅಲ್ಲೇ ಇದ್ದಾಳೆ, ಇದನ್ನೆಲ್ಲ ನೋಡ್ತಾ ಇದ್ದಾಳೆ. ಮತ್ತೆ ನಾವು ಇಲ್ಲಿ ಅಕ್ಕಪಕ್ಕ ರಾಯ ಗ್ಯಾಂಗ್ ಮೆಂಬರ್ಸ್ ಕೂಡ ನೋಡ್ಬೋದು ಹಿಂದೆಗಡೆ. ಅಂಡ್ ನೀವು ಬ್ಯಾಕ್ ಡ್ರಾಪ್ ನೋಡಿದ್ರೆ ಇದರದು ಸರ್ಕಸ್ ಥೀಮ್ ಇದೆ. ಇಲ್ಲಿ ಏನ್ ನಡೀತಿದೆ ಎಲ್ಲ ಸರ್ಕಸ್ ಏರಿಯಾ ಅಲ್ಲೇ ನಡೀತಾ ಇರೋದು. ಈ ಸೀನ್ ಆದ್ಮೇಲೆ ನೆಕ್ಸ್ಟ್ ಸೀನ್ ಬಂದ್ರೆ ಇಲ್ಲೂ ಕೂಡ ಲೈಟರ್ ಹಚ್ಕೊಳ್ಳೋದು ನಾವು ಟೀಸರ್ ಅಲ್ಲಿ ನೋಡಿದ್ವಿ. ಟಾಕ್ಸಿಕ್ ಬರ್ತ್ಡೇ ಪೀಕು ಅದ್ರಲ್ಲಿ ಕಾರ್ ಇಳಿದ ತಕ್ಷಣ ಅಲ್ಲೂ ಕೂಡ ಸ್ಟೈಲಿಶ್ ಆಗಿ ಲೈಟರ್ನ ಲೈಟ್ ಅಪ್ ಮಾಡ್ಕೋತಾನೆ ರಾಯ. ಇಲ್ಲೂ ಕೂಡ ಅಲ್ಲಿ ಅವ್ನ ಥೈಸ್ನ ಯೂಸ್ ಮಾಡಿದ್ದ ಲೈಟ್ ಅಪ್ ಮಾಡ್ಕೊಳ್ಳೋಕೆ, ಇಲ್ಲಿ ಅವನ ವ್ರಿಸ್ಟ್ನ ಯೂಸ್ ಮಾಡ್ಕೋತಾ ಇದ್ದಾನೆ. ರೆಬೆಕಾ ಅಲ್ಲೇ ಇದ್ದಾಳೆ. ರೆಬೆಕಾ ಲೈಟರ್ನ ಕೇಳಿರ್ತಾಳೆ ರಾಯ ಹತ್ರ, ಬಟ್ ರಾಯ ಹಚ್ಕೊಂಡು ಅವನ್ ಸಿಗರೇಟ್ನ ಲೈಟ್ರಲ್ಲಿ ಆ ಲೈಟರ್ನೇ ಬಿಸಾಕ್ಬಿಡ್ತಾನೆ ಆಚೆಗೆ. ನೆಕ್ಸ್ಟ್ ರೆಬೆಕಾ ಬಂದು ರಾಯ ಸಿಗರೇಟ್ ಏನ್ ಹಚ್ಕೊಂಡಿರ್ತಾನೆ ಆ ಸಿಗರೇಟ್ ಇಂದ ಅವಳ ಸಿಗರೇಟ್ನ ಲೈಟ್ ಅಪ್ ಮಾಡ್ಕೋತಾಳೆ. ಅಂಡ್ ಅದಾದ್ಮೇಲೆ ಇದೊಂದು ಇಂಟಿಮೇಟ್ ಸೀನ್ ಬರುತ್ತೆ ರಾಯ ಅಂಡ್ ರೆಬೆಕಾದು. ದೆನ್ ಇದಾಗಿದ ತಕ್ಷಣನೇ ಆಗ್ಲೇ ರಾಯ ಏನ್ ನೋಡ್ತಿರ್ತಾನೆ ಅಂತ ಹೇಳಿದ್ದೆ ಅದ್ರ ಕಂಟಿನ್ಯೂಷನ್ ಶಾಟ್ ಬ್ಯಾಕ್ ಶಾಟ್ ತೋರಿಸಿದ್ದಾರೆ. ಅಲ್ಲಿ ಮುಂದೆ ನೀವು ಕೆಳಗ್ ನೋಡ್ಬೋದು, ಇಲ್ಲಿ ಸರ್ಕಸ್ ಅವರು ಅಲ್ಲಿ ಪ್ರಮೋಟ್ ಮಾಡ್ತಾ ಇದ್ದಾರೆ ಸರ್ಕಸ್ ನ. ಅಂಡ್ ರಾಯ ಫಸ್ಟ್ ಟೈಮ್ ಅನ್ಸುತ್ತೆ ನಾಡಿಯಾನ ಪೋಸ್ಟರ್ ಅಲ್ಲಿ ನೋಡ್ತಾನೆ. ಅಂಡ್ ಆ ಪೋಸ್ಟರ್ ಮೇಲೆ ನೀವು ನೋಡ್ಬೋದು ರಾಯಲ್ ಸರ್ಕಸ್ ಅಂತ ಬರ್ದಿದೆ. ಚಿಕ್ಕದಾಗಲ್ಲಿ ಕೆಳಗೆ ವಿತ್ ಅ ಡೇರಿಂಗ್ ನಾಡಿಯಾ ಅಂತ ಕೊಟ್ಟಿದ್ದಾರೆ. ರಾಯ ಅದೇ ಪೋಸ್ಟರ್ ನ ತುಂಬಾ ಇಂಟ್ರೆಸ್ಟಿಂಗ್ ವೇಲ್ ನೋಡ್ತಿರ್ತಾನೆ. ಅದನ್ನ ಸ್ವಲ್ಪ ಟೈಟ್ ಶಾಟ್ ಅಲ್ಲಿ ಇಟ್ಟಿದ್ದಾರೆ. ಈ ಬ್ಯಾಕ್ ಶಾಟ್ ಏನಿತ್ತು ಇಲ್ಲೇನ್ ತೋರಿಸ್ತಾ ಇದಾರೆ ಇದೇ ಬ್ಯಾಕ್ ಶಾಟ್ ಲೀಕ್ ಆಗಿತ್ತು. ಇಷ್ಟು ಸೀನ್ಸ್ ನಡಿಬೇಕಾದ್ರೆ ಹಿಂದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ವಾಯ್ಸ್ ಓವರ್ ಬರುತ್ತೆ, ನೀವು ಕೇಳ್ಬೋದು. ಎಲ್ಲ ಹುಡುಗಿರ್ಗೂ ಅವನ್ ಪ್ರೀತಿ ಅವ್ರಿಗೆ ಮಾತ್ರ ಸ್ವಂತ ಅನ್ನಿಸ್ತಿತ್ತು. ಅಂಡ್ ಈ ಡೈಲಾಗ್ ಬಂದಾದ್ಮೇಲೆ ಅಲ್ಲಿ ರೆಬೆಕಾ ತೋರಿಸ್ತಾರೆ. ಈ ಡೈಲಾಗ್ ಬರ್ಬೇಕಾದ್ರೆ ಯು ಕ್ಯಾನ್ ಸಿ ಇನ್ನೊಂದು ಅದೇ ಶಾಟ್ ಅಲ್ಲಿ ರೆಬೆಕಾ ಇದ್ದಾಳೆ, ನಾಡಿಯಾ ಕೂತಿದ್ದಾರೆ. ನೀವ್ ಇದ್ರಲ್ಲೇ ಅರ್ಥ ಮಾಡ್ಕೋಬಹುದು ಅವ್ನ ಪ್ರೀತಿಗೋಸ್ಕರ ಎಷ್ಟು ಜನ ಕಾಯ್ತಾ ಇದಾರೆ ಅಥವಾ ಒದ್ದಾಡ್ತಾ ಇದಾರೆ, ಅವ್ರವರಲ್ಲಿ ಜಗಳ ನಡೀತಿದೆ ಅವ್ನ ಪ್ರೀತಿಗೋಸ್ಕರ ಅಂತ. ರಾಯ ಹೇಳೋ ಡೈಲಾಗ್ ನ ಅರ್ಥ ಮಾಡ್ಕೊಳ್ಳಿ. ಅದಾದ್ಮೇಲೆ ಈ ಡೈಲಾಗ್ ಬರುತ್ತೆ. ಆದ್ರೆ ಅವನ್ ಮನಸ್ಸು ಯಾವ ಭಾವದ ಬಂಧಕ್ಕೂ ಸಿಗದೆ ಆಕಾಶದ ತರ ಸ್ವಚ್ಛಂದವಾಗಿತ್ತು. ರಾಯ ಕ್ಯಾರೆಕ್ಟರ್ ಇರೋದೇ ಹಂಗೆ, ಹಿ ನೆವರ್ ಡಿಫೈನ್ ಹಿಮ್ಸೆಲ್ಫ್. ಸೊ ಇದಕ್ಕೋಸ್ಕರನೇ ಈ ವೆಂಜೆನ್ಸ್ ಗಳೆಲ್ಲ ಶುರು ಆಗುತ್ತೆ ಅನ್ಕೋತೀನಿ ಮೂವಿಯಲ್ಲಿ. ಅಂಡ್ ಈ ವಾಯ್ಸ್ ಓವರ್ ಏನ್ ಕೇಳ್ತೀರಾ ನೀವು, ಈ ವಾಯ್ಸ್ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದ್ರೆ ರಾಯ ಕ್ಯಾರೆಕ್ಟರ್ಗೆ ವಯಸ್ಸಾಗಿದೆ ಒಂದು, ಅಂಡ್ ಯಾರಿಗೋ ಸ್ಟೋರಿನ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಸೊ ನಮ್ಗೆ ಸ್ಟೋರಿನ ನರೇಟ್ ಮಾಡ್ತಿರ್ಬೋದು, ಇಲ್ಲಾಂದ್ರೆ ರಾಯ ಮೂವಿಯಲ್ಲಿ ನಾವು ನೋಡಿದಾಗ ಯಾರಿಗೋ ನರೇಟ್ ಮಾಡ್ತೇನೆ ಸ್ಟೋರಿನ. ಅಂಡ್ ವಾಯ್ಸ್ ನೀವು ಕೇಳಿಸ್ಕೊಳ್ಳಿ, ವಯಸ್ಸಾಗಿರೋ ವಾಯ್ಸ್ ಇದೆ ರಾಯೊಂದು. ಆದ್ರೆ ಅವನ್ ಮನಸ್ಸು ಯಾವ ಭಾವದ ಬಂಧಕ್ಕೂ ಸಿಗದೆ ಆಕಾಶದ ತರ ಸ್ವಚ್ಛಂದವಾಗಿತ್ತು. Get paid, little shorty, get paid. 100,000 in the safe, couple thousand in the drain. Get paid, little shorty, get paid. No, I'm always on my